ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ. ಇಲ್ಲಿ ಸ್ವಾಯತ್ತತೆ, ಸಮಾನತೆ, ಸೋದರತ್ವ, ಸಹಬಾಳ್ವೆಯ ಸಹಪಯಣದಲ್ಲಿ ಸ್ತ್ರೀಹಿತ ಸಂವೇದನೆಯನ್ನು ಪ್ರತಿನಿಧಿಸುವ ಉದ್ದೇಶದೊಂದಿಗೆ ಸಕ್ಷಮ ಮಹಿಳಾ ವೇದಿಕೆ ಕಾರ್ಯನಿರ್ವಹಿಸ್ತಾ ಇದೆ. ಜೀವನದಿಯಂತೆ ಸಾಮಾಜೀಕರಣಗೊಳ್ಳಬೇಕು ಎಂಬ ಆಶಯದೊಂದಿಗೆ ಸಕ್ಷಮ ಪಾಡ್ಕಾಸ್ಟ್ ರೂಪಿತವಾಗಿದೆ. ಈ ಹೊತ್ತು ಸಶಕ್ತ ಸಕ್ಷಮ ಮಹಿಳೆ ಕಲ್ಪನೆ ಮತ್ತು ಸಾಧ್ಯತೆ ಅನ್ನುವ ವಿಷಯದ ಮೇಲೆ ಸಂವಾದ ನಡೆಸುವುದಕ್ಕೆ ಡಾಕ್ಟರ್ ಶಶಿಕಲಾ ಗುರುಪುರ, ನಿರ್ದೇಶಕಿ, ಸಿಂಬೋಸಿಸ್ ಲಾ ಸ್ಕೂಲ್, ಪುಣೆ, ಇವರು ನಮ್ಮೊಂದಿಗಿದ್ದಾರೆ. ನಿಮಗೆ ಆತ್ಮೀಯ ಸ್ವಾಗತ ಮೇಡಮ್. ಥ್ಯಾಂಕ್ ಯು. 3 ದಶಕಗಳಿಂದ ಕಾನೂನು ಅಧ್ಯಯನ, ಬೋಧನೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇವರು ಅತ್ಯಂತ ನುರಿತವರು. ಲಿಂಗ ಸೂಕ್ಷ್ಮತೆ, ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಾಕ್ಷರತೆ ಕುರಿತಂತೆ ದೇಶ ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ 335ಕ್ಕಿಂತಲೂ ಹೆಚ್ಚು ಆಹ್ವಾನಿತ ಉಪನ್ಯಾಸಗಳನ್ನು, ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಭಾರತದ 100 ಕಾನೂನು ದಿಗ್ಗಜರಲ್ಲಿ ಸ್ಥಾನ ಪಡೆದಿರುವವರು. ಶೈಕ್ಷಣಿಕ ಶಿಸ್ತು ಮತ್ತು ಔದ್ಯೋಗಿಕ ಘನತೆಯನ್ನು ಕಾಪಿಟ್ಟುಕೊಂಡ ಡಾಕ್ಟರ್ ಶಶಿಕಲಾ ಗುರುಪುರ ಅವರು ಪ್ರತಿಭೆ, ಪರಿಶ್ರಮ, ವಿದ್ವತ್, ಸ್ನೇಹಶೀಲ ಗುರುತ್ವದ ಅಪೂರ್ವ ಸಮೀಕರಣ. ಕಾನೂನುಗಳು ಮಹಿಳೆಯರ ಹಕ್ಕುಗಳನ್ನು ವ್ಯವಸ್ಥಿತವಾಗಿ ರಕ್ಷಿಸುತ್ತದೆ, ಅಪಾಯ ತಪ್ಪಿಸುವ ಮತ್ತು ವಕಾಲತ್ತು ಮಾಡುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ನಿಮ್ಮದು ಬಹಳ ವ್ಯಾಪಕವಾದ ಓದು, ಬರಹ ಮತ್ತು ಕೆಲಸದ ಕ್ಷೇತ್ರ. ವರ್ತಮಾನದ ಮಹಿಳೆಯ ಜೀವನವು ಕರ್ತವ್ಯ, ಹಕ್ಕು, ವಿಶೇಷ ಅಧಿಕಾರ, ತ್ಯಾಗಗಳ ನಿರಂತರ ಸಮತೋಲನ. ಇಂತಹ ಸಂದರ್ಭದಲ್ಲಿ ಕಾನೂನಿನ ಹಿನ್ನೆಲೆಯನ್ನೇ ಇವುಗಳನ್ನೆಲ್ಲ ಪರಿಶೀಲಿಸುವುದು ಸದ್ಯದ ತುರ್ತು. ಹಾಗಾಗಿ ಮೇಡಮ್, ಸಕ್ಷಮ ಸಶಕ್ತ ಮಹಿಳೆ ಅಂತ ನೀವು ಯಾರನ್ನು ಗುರುತಿಸ್ತೀರಿ? ಮೊದಲಾಗಿ ಸಕ್ಷಮಕ್ಕೆ ನನ್ನ ದೊಡ್ಡ ಅಭಿನಂದನೆ. ಇದು ಬಹಳ ಒಳ್ಳೆಯ ಒಂದು, ನಾವು ಹೇಳ್ಬೋದು, ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಅಥವಾ ಒಂದು ವೇದಿಕೆ. ಯಾಕೆಂದರೆ ಮಹಿಳೆಯ ಧ್ವನಿಯಾಗಿ ಇವತ್ತು ಒಂದು ವಿಶಿಷ್ಟ ರೀತಿಯಲ್ಲಿ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಂಡಿರುವಂತಹ ಇಂತಹ ವೇದಿಕೆಗಳು ಬಹಳ ಕಡಿಮೆ. ನೀವು ಹೇಳುವ ಈ ಶಬ್ದ ಏನಿದೆ, ಸಕ್ಷಮ ಸಶಕ್ತ ಮಹಿಳೆ ಅನ್ನುವಂಥದ್ದು, ಬಹಳ ಬಾರಿ ಮಹಿಳೆಯರೇ ಗೊಂದಲದಲ್ಲಿದ್ದಾರೆ. ನಾವು ನಮ್ಮನ್ನು ಸಶಕ್ತರು ಅಥವಾ ಸಕ್ಷಮರು ಅಂದರೆ ಎಫಿಷಿಯೆಂಟ್ ಅಂತ ಗುರುತಿಸುವುದು ಎಲ್ಲಿ ನಮ್ಮ ಪುರುಷ ಸಂಗಾತಿಗಳಿಗೆ ಕೀಳರಿಮೆಯನ್ನು ತರುತ್ತದೋ ಅಥವಾ ಎಲ್ಲಿ ನಾವು ನಮ್ಮ ಪುರುಷ ಸಂಗಾತಿಗಳ ವಿರೋಧಿಗಳಾಗಿ ಕಾಣ್ತೇವೋ ಅನ್ನುವ ಒಂದು ದ್ವಂದ್ವ ಎಲ್ಲ ಮಹಿಳೆಯರಲ್ಲಿದೆ. ಆದರೆ ಇಂದು ಭಾರತವೇ ಇರ್ಬೋದು ಅಥವಾ ನಮ್ಮ ಜಗತ್ತೇ ಇರ್ಬೋದು, ಇಡೀ ಮಾನವ ಸಮುದಾಯವನ್ನು ನೀವು ಗಮನಿಸಿದರೆ ಅದರಲ್ಲಿ ಸುಮಾರು 50% ಇರುವಂತಹ ಮಹಿಳೆಯರು ಯಾವುದೇ ಒಂದು ಮಾನದಂಡವನ್ನು ನೀವು ತಗೊಳ್ಳಿ ಮಾನವನ ಅಭಿವೃದ್ಧಿಯ, ಅದರಲ್ಲಿ ಎಲ್ಲದರಲ್ಲಿ ಪುರುಷರಿಗಿಂತ ಹಿಂದೆ ಇದ್ದಾರೆ. ಸುಮಾರು 70ರ ದಶಕದಲ್ಲಿ ವಿಶ್ವಸಂಸ್ಥೆ ನಡೆಸಿದಂತಹ ಒಂದು, ವಿಶ್ವಸಂಸ್ಥೆಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ UNDP ಅಂತ ಇದೆ. ಅದು ಒಂದು ಸರ್ವೆಯನ್ನು ನಡೆಸಿತ್ತು 1983ಯಲ್ಲಿ. ಯಾಕೆಂದರೆ 70ರ ದಶಕವನ್ನು ಅವರು ಮಹಿಳಾ ದಶಕ ಅಂತ ಘೋಷಿಸಿದರು. ಆ ಸಮಯದಲ್ಲಿ ಅವರು ನೋಡಿದಾಗ ಎಲ್ಲ ಮಾನದಂಡಗಳು ಏನು ಮಾನವ ಅಭಿವೃದ್ಧಿಯ ಮಾನದಂಡ ಅಂತ, ಮತ್ತು ಯೂನುಸ್ ಅಹ್ಮದ್ ಅವರು, ಆಮೇಲೆ ಅವರಿಗೆ ನೊಬೆಲ್ ಬಂತು ಅದಕ್ಕೆ. ಆನಂತರ ಬೇರೆ ಬೇರೆ ರೀತಿಯ ಈ ಲಿಂಗತ್ವ ಸಮಾನತೆಯ ಸೂಚ್ಯಂಕಗಳ ಹಿನ್ನೆಲೆಯಲ್ಲಿ ನೋಡಿದಾಗಲೂ ಕೆಲವೊಂದು ಮಾನದಂಡಗಳಲ್ಲಿ ಗಮನಿಸಿದಾಗ ಮಹಿಳೆಯರು ಪುರುಷರಿಗಿಂತ ಸುಮಾರು 40% ಹಿಂದುಳಿದಿರುವುದು ಅಲ್ಲಿ ಕಂಡುಬಂತು. ಅದರಲ್ಲಿ ನೀವು ಸಾಕ್ಷರತೆಯನ್ನು ತಗೊಳ್ಳಿ, ಆಸ್ತಿಯ ಹಕ್ಕನ್ನು ತಗೊಳ್ಳಿ, ಸಂಪತ್ತಿನ ಒಂದು ಹತೋಟಿ ಅಥವಾ ಸಂಪತ್ತನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ತಗೊಳ್ಳಿ, ಅಥವಾ ಅವಕಾಶಗಳನ್ನು, ಎಲ್ಲ ಮಾನದಂಡಗಳು ಏನು ನ್ಯಾಯ ವಿಧಾಯಕ ವ್ಯವಸ್ಥೆಗೆ ಇರುವಂತಹ ಅವಕಾಶಗಳು, ಈ ಎಲ್ಲ ಮಾನದಂಡಗಳಲ್ಲಿ ಮಹಿಳೆಯರು ಪುರುಷರಿಗಿಂತ 40% ಹಿಂದುಳಿದಿರುವುದು ಸುಮಾರು 80ರ ದಶಕದಲ್ಲೇ ಅದು ಕಂಡುಬಂತು. ಒಂದು ದಶಕ ಅಂತ ಮಹಿಳೆಯದ್ದು ಘೋಷಿಸಿದ್ರು ಕೂಡ. ಹಾಗಿದ್ರೆ ಮಹಿಳಾ ಸಶಕ್ತತೆಯ ಒಂದು ರೂಪುರೇಷೆ ಹೇಗಿರಬೇಕು ಅಂತ ಅನ್ನೋದನ್ನು 90ರ ದಶಕದಲ್ಲಿ, ಅನಂತರವೂ ಕೂಡ ಬಹಳಷ್ಟು ಜಿಜ್ಞಾಸೆಗಳು, ವಿಶ್ಲೇಷಣೆಗಳು, ಒಪ್ಪಂದಗಳು ಅದರ ಕುರಿತು ನಡೆಯಿತು. ಆವಾಗ ನಾವು ಸಕ್ಷಮತೆ ಅಥವಾ ಸಶಕ್ತತೆಯ ಮಾನದಂಡಗಳಲ್ಲಿ ಮುಖ್ಯವಾಗಿ ಸರ್ವಾಂಗೀಣ ಅಭಿವೃದ್ಧಿ, ಈ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಎಲ್ಲ ಆಯಾಮಗಳಲ್ಲೂ ಮಹಿಳೆ ಅಭಿವೃದ್ಧಿಯನ್ನು ಹೊಂದುವಂಥದ್ದನ್ನು ನಾವು ಸಶಕ್ತತೆ ಅಥವಾ ಸಕ್ಷಮತೆ ಅಂತ ಗುರುತಿಸ್ಬೋದು. ಈ ಮಾನದಂಡಗಳು ಯಾವುದು? ಒಂದು ದೈಹಿಕ ಅಭಿವೃದ್ಧಿ ಅಂದರೆ ಶಾರೀರಿಕ ಆರೋಗ್ಯ,
ಮಹಿಳೆಯ ಶಾರೀರಿಕ ಆರೋಗ್ಯದ ಮಾನದಂಡವನ್ನು ನಾವು ತಗೊಂಡಾಗ ಇದು ಹೆರುವುದಕ್ಕೆ ಒಂದು ವಿನ್ಯಾಸಗೊಂಡಂತಹ ಶರೀರ ಅಂತ ಅನ್ನುವುದು, ಅಥವಾ ಹೆರುವ ಕಾರ್ಯವನ್ನು ಮಹಿಳೆ ನಿರ್ವಹಿಸುವ ಕಾರಣದಿಂದ ಆಕೆಗೆ ಹೆರಬೇಕಾ ಬೇಡವೇ ಅನ್ನುವಂತಹ ತನ್ನ ಒಂದು ಆಯ್ಕೆಯನ್ನು ಮಾಡುವ ಸ್ವಾತಂತ್ರ್ಯ ಎಲ್ಲಿ ಸಂಸ್ಕೃತಿ ಕೊಟ್ಟಿದೆ, ಸಮಾಜ ಕೊಟ್ಟಿದೆ. ಅವಳ 1ನೇ ಮಗು ಮತ್ತು 2ನೇ ಮಗುವಿನ ನಡುವಿನ ಅಂತರದ ಕುರಿತಾದಂಥದ್ದಿರ್ಬೋದು, ಅಥವಾ ಹೆರಿಗೆಯಿಂದಾಗಿ ಅವಳು ಶಾರೀರಿಕವಾಗಿ ಅನುಭವಿಸುವ ಪ್ರತಿಯೊಂದು ಹೆರಿಗೆ ನಡೆದಾಗ ಮಹಿಳೆಗೆ ಸುಮಾರು 30% ಈ ಶರೀರದ ಸುಣ್ಣ ಅಥವಾ ಕ್ಯಾಲ್ಶಿಯಮ್ಮಿನ ಲಾಸ್ ಆಗ್ತದೆ. ಅದರ ಬಗ್ಗೆ ವೈದ್ಯಕೀಯ ವಿಜ್ಞಾನ ಗಮನ ಹರಿಸಿದ್ದು ಕೂಡ ಬಹಳ ಒಂದು ನಂತರ. ನಮ್ಮ ಸಂಸ್ಕೃತಿಯಲ್ಲಿ ಬಾಣಂತನದ ಆರೈಕೆ ಇತ್ಯಾದಿಗಳು ಇರುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ಅದು ಮಹಿಳೆಯರ ಆರೋಗ್ಯವನ್ನು ನೋಡಿಕೊಂಡ್ರೆ ಕೂಡ ಮಹಿಳೆಯ ಆ ಸಂದರ್ಭದ ಒಂದು ಆಹಾರದ ಕೊರತೆ, ಪೌಷ್ಟಿಕತೆಯ ಕೊರತೆ, ರಕ್ತಹೀನತೆ, ಇವುಗಳೆಲ್ಲ ಮಾನದಂಡವನ್ನು ಇಟ್ಟುಕೊಂಡು ಆ ಮಹಿಳೆ ಹೆರಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನಿಸಬೇಕಿತ್ತು. ಅಂತಹ ಅವಕಾಶಗಳನ್ನು ಸಂಸ್ಕೃತಿ ನೀಡಿದೆಯೇ? ಮಹಿಳೆಯ ಏನು ವಂಶಾಭಿವೃದ್ಧಿ ಅಥವಾ ರಿಪ್ರೊಡಕ್ಟಿವ್ ಫ್ರೀಡಮ್ ಅಂತ ಹೇಳ್ತೇವೆ ನಾವು, ಅದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಪ್ರಶ್ನೆಗಳು, ಇವುಗಳನ್ನು ಮಹಿಳೆಯನ್ನು ಕನ್ಸಲ್ಟ್ ಮಾಡಲಾಗಿದೆಯೇ? ಮಹಿಳೆ ಇದರಲ್ಲಿ ಈ ಸಮಿತಿಗಳಲ್ಲಿ ಇದ್ದರೆ ಅನ್ನುವ ಪ್ರಶ್ನೆಗಳು ಸಕ್ಷಮ ಅಥವಾ ಸಶಕ್ತ ಮಹಿಳೆಯ ಕುರಿತಾದ ಪ್ರಶ್ನೆಗಳ ಒಳಗೆ ಸೇರಿವೆ. ಇದು ಶರೀರದ ವಿಷಯ ಆಯಿತು. ಮಾನಸಿಕವಾಗಿ ನೋಡಿದರೆ ಹೆರಿಗೆ ಅಥವಾ ಹದಿಹರೆಯದಲ್ಲಿ ಆಕೆ ಋತುಮತಿಯಾದಾಗ ಅನುಭವಿಸುವಂತಹ ಒಂದು ಚಡಪಡಿಕೆಗಳು, ಆಕೆಯ ಶರೀರದ ಬದಲಾವಣೆಗಳು, ಆವಾಗ ಅವಳಿಗೆ ಬೇಕಾದಂತಹ ಒಂದು ಉತ್ತೇಜನ. ನೋಡು, ನೀನು ಒಬ್ಬ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಬೇಕಾದ ಹಕ್ಕು ಇರುವವಳು, ಶರೀರದ ಈ ಬದಲಾವಣೆಗಳನ್ನು ನೀನು ಒಂದು ಬದಿಯಲ್ಲಿ ಇಟ್ಟುಕೊಂಡು ನಿನ್ನ ಮುಖ್ಯ ಸಾಧನೆಗಳನ್ನು ಮಾಡ್ತಾ ಹೋಗಬೇಕು ಅಂತ ಹೇಳುವ ಅವಕಾಶಗಳು ಎಷ್ಟು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಇವೆ. ಇದು ಆ ಸಮಯದಲ್ಲಿ ಅವಳು ಅನುಭವಿಸುವ ಮಾನಸಿಕ ತುಮುಲ. ಅಥವಾ ಆಕೆ ವಿವಾಹಕ್ಕೆ ಮನಸ್ಸು ಮಾಡಿದಾಗ, ವಿವಾಹ ಆದಾಗ ಸಂಗಾತಿಯ ಜೊತೆಗೆ ಇರುವ ಒಂದು ಬದುಕನ್ನು ಬಾಳುವಾಗ ತನ್ನ ಸ್ವಾಯತ್ತತೆಯನ್ನು ಸ್ವಲ್ಪವಾಗಿ ಅವಳು ರಾಜಿ ಮಾಡಿಕೊಂಡು ಮುಂದುವರಿದಾಗ ಅನುಭವಿಸುವ ಮಾನಸಿಕ ತುಮುಲಗಳು. ಆ ನಂತರ ಆಕೆ ತಾಯಿಯಾದಾಗ ಅನುಭವಿಸುವಂತಹ ಏಕಾಂಗಿತನ, ಅಥವಾ ಅನೇಕ ಕುಟುಂಬಗಳಲ್ಲಿ ಅದಕ್ಕೆ ಬೇಕಾದ ಬೆಂಬಲಗಳು, ಅಥವಾ ಅನೇಕ ಸಂದರ್ಭಗಳಲ್ಲಿ ನಮ್ಮ ನಗರದ ಜೀವನದಲ್ಲಿ ಅಂತೂ ಈ ಸಪೋರ್ಟ್ ಸಿಸ್ಟಮ್ ಅಥವಾ ಒಂದು ಬೆಂಬಲದ ವ್ಯವಸ್ಥೆ ಬಹಳ ವೀಕ್ ಆಗಿರುವಂಥದ್ದು. ಅದರ ನಂತರ ವೃದ್ಧಾಪ್ಯದಲ್ಲಿ ಈ ಮಹಿಳೆ ಅನುಭವಿಸುವಂತಹ, ಅಂದರೆ ಋತುಬಂಧ ನಿಂತಾಗ ಅದರ ನಂತರ ಅನುಭವಿಸುವಂತಹ ಅಲ್ಲೆಲ್ಲ ಆ ಶಾರೀರಿಕ ಪ್ರಶ್ನೆಗಳು ಬರ್ತವೆ, ಭಾವನಾತ್ಮಕ ಪ್ರಶ್ನೆಗಳು ಬರ್ತವೆ. ಅದರ ನಂತರ ಬರುವಂತಹ ಪ್ರಶ್ನೆ ಬೌದ್ಧಿಕ ಪ್ರಶ್ನೆ. ಮಹಿಳೆಗೂ ಪುರುಷನಷ್ಟೇ ಮಿದುಳಿನಲ್ಲಿ ಬೂದು ವಸ್ತು ಇದೆ. ಪುರುಷನಿಗಿಂತ ಯಾವುದೇ ರೀತಿಯಲ್ಲಿ ಬುದ್ಧಿಶಕ್ತಿಯಲ್ಲಿ ಅಥವಾ ಇತರ ಸಾಮರ್ಥ್ಯಗಳಲ್ಲಿ ಮಹಿಳೆ ಕಡಿಮೆ ಇಲ್ಲ. ಅವಳಿಗೆ ಅವಳದೇ ಆದ ಕೆಲವು ವಿಶೇಷ ಸಾಮರ್ಥ್ಯಗಳಿವೆ. ಯಾಕೆಂದರೆ ಅವಳ ಹತ್ರ XX ಕ್ರೋಮೋಸೋಮ್ ಇದೆ. ಅದನ್ನು ನಾವು ಯಾವ ರೀತಿಯಲ್ಲಿ ನಮ್ಮ ಸಾಮಾಜಿಕ ಜೀವನದಲ್ಲಿ, ಬದುಕಿನ ಅವಕಾಶದಲ್ಲಿ, ಸಮಾಜದಲ್ಲಿ ಆಕೆಯ ಶಕ್ತಿಯನ್ನು ವ್ಯಕ್ತಪಡಿಸುವ, ಆಕೆಯ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವ ಮತ್ತು ಆಕೆ ಒಂದು ಸರ್ವಾಂಗೀಣವಾಗಿ ನೆಮ್ಮದಿಯ ಜೀವನ ನಡೆಸುವ ಅವಕಾಶವಾಗಿ ಮಾರ್ಪಡಿಸ್ತೇವೆ ಅನ್ನೋ ಪ್ರಶ್ನೆಯಲ್ಲಿ ಬರ್ತದೆ. ಎಷ್ಟೋ ಹೆಣ್ಣು ಮಕ್ಕಳು ನಮ್ಮಲ್ಲಿ ಈಗಲೂ ಹಾಗೆ ಉನ್ನತ ಶಿಕ್ಷಣದ ಮಟ್ಟಕ್ಕೆ ನಾವು ಹೋದಾಗ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಹೋಗ್ತದೆ. ಅದು ನಮ್ಮ ಸ್ಟೆಮ್ ಡಿಸಿಪ್ಲಿನ್ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಮಹಿಳೆಯರ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆ ಇದೆ. ಯಾಕೆಂದರೆ ಅದರಲ್ಲಿ ನೀವು ಒಂದು ವಿಜ್ಞಾನಿಯಾಗಿ ನೀವು ಮುಂದುವರಿದಾಗ ನಿಮ್ಮ ಫಲವತ್ತತೆಯ ಸಮಯ ಇದೆಯಲ್ಲ, ಈ 30ರಿಂದ 40 ಮಕ್ಕಳನ್ನು ಹೆರುವ ಅಥವಾ ಅಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಮಯ, ಅದು ಈ ವೃತ್ತಿ ಜೀವನದ ಜೊತೆ ಒಂದು ನೇರವಾದ ಒಂದು ಸಂಘರ್ಷಕ್ಕೆ ಒಳಗಾಗ್ತದೆ. ಆ ಸಂದರ್ಭದಲ್ಲಿ ಆಕೆ ಒಂದು ಅವಿವಾಹಿತಳಾಗಿ ಉಳಿಬೇಕಾಗ್ತದೆ, ಅಥವಾ ವಿವಾಹಿತಳಾದರೂ ಅವಳಿಗೆ ಸಂಗಾತಿ ನಮಗೆ ಮಕ್ಕಳು ಬೇಡ ಅಥವಾ ಒಂದೇ ಮಗು ಸಾಕು, ನಿನಗೆ ತೊಂದರೆ ಆಗ್ತದೆ, ಅಥವಾ ನಾನು ನಿನಗೆ ಬೆಂಬಲವಾಗಿ ನಿಲ್ತೇನೆ ಅನ್ನುವಂಥ ವಾತಾವರಣ ಇಲ್ಲದೇ ಇದ್ದರೆ ಅದು ಒಂದು ಸಂಕಟವಾಗಿ ಪರಿಣಾಮವಾಗಿ ಆಕೆ ಬೌದ್ಧಿಕತೆಗಿಂತ ಭಾವನಾತ್ಮಕತೆಯೇ ತನಗೆ ಸೂಕ್ಷ್ಮವಾದ ಮತ್ತು ಸೂಕ್ತವಾದ ದಾರಿ ಅಂತ ಒಂದು ಒತ್ತಡದಿಂದ ಅಂತಹ ಆಯ್ಕೆಗಳಿಗೆ ಒಳಗಾಗುವಂಥ ಒಂದು ಸಾಧ್ಯತೆ ಇದೆ. ಹಾಗಾದರೆ ಅಲ್ಲಿ ಸಕ್ಷಮತೆ ಹೇಗೆ ಬರಬೇಕು, ಅಲ್ಲಿ ಸಶಕ್ತತೆ ಹೇಗೆ ಬರಬೇಕು? ಇನ್ನೂ ಒಂದು ಆಯಾಮ ನಾವು ಮಾತಾಡುವಂಥದ್ದು ಆಧ್ಯಾತ್ಮಿಕ ಆಯಾಮ. ಮಹಿಳೆಗೆ ಶೇಕ್ಸ್ಪಿಯರ್ನ ಬಗ್ಗೆ ಬರೀತಾ, ಶೇಕ್ಸ್ಪಿಯರ್ನ ಒಂದು ತಂಗಿಯ ಜಾನೆಟ್ ಅಂತ ಹೇಳುವ ಒಂದು ಸೋದರಿಯ ಬಗ್ಗೆ ಬರೀತಾ ವರ್ಜಿನಿಯಾ ವುಲ್ಫ್ ಅನ್ನುವ ಲೇಖಕಿ ಒಂದು ಮಾತು ಹೇಳ್ತಾಳೆ. ಅವಳಿಗೆ ಅವಳದೇ ಒಂದು ರೂಮ್ ಇರಲಿಲ್ಲ, ಅದಕ್ಕೆ ಅವಳು ಲೇಖಕಿ ಆಗಲಿಲ್ಲ. ಶೇಕ್ಸ್ಪಿಯರ್ಗೆ ಅವನದೇ ಆದ ರೂಮ್ ಇತ್ತು ಅಂತ. ಅಂದರೆ ಆಧ್ಯಾತ್ಮಿಕತೆ ಆಗಲಿ ಅಥವಾ ಸೃಜನಶೀಲತೆ ಆಗಲಿ ಅಲ್ಲಿ ಮಹಿಳೆ ತೊಡಗಬೇಕಾದ್ರೆ ಅವಳಿಗೆ ತನ್ನೊಂದಿಗೆ ತಾನು ಇರುವಂತಹ ಒಂದು ಆ ತಪಸ್ವಿ ಸ್ಪೇಸ್ ಅಥವಾ ಒಂದು ತಪಸ್ವಿ ಅವಕಾಶವನ್ನು ಕೌಟುಂಬಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಕಂಡುಕೊಳ್ಳುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಅದನ್ನು
ಅರ್ಥ ಮಾಡಿಕೊಂಡ ಸಂಗಾತಿಯೋ ಅಥವಾ ತಂದೆ ತಾಯಿಯೋ ಅಥವಾ ಆಕೆಯಲ್ಲಿ ಇರುವ ಸಮಕ್ಷತೆ ಅಥವಾ ಸಶಕ್ತತೆ, ಆಕೆಗೆ ಆ ಆಯ್ಕೆಯನ್ನು ಕೊಡುವ ಆಂತರಿಕ ಸ್ವಾತಂತ್ರ್ಯ ಇರುವಲ್ಲಿ ಇದಕ್ಕೊಂದು ಅಪವಾದಗಳು, ಎಕ್ಸೆಪ್ಷನ್ಸ್ ಇರ್ಬೋದು. ಇಲ್ಲದಿದ್ದರೆ ಸರ್ವೇ ಸಾಮಾನ್ಯವಾಗಿ ಸರ್ವಾಂಗೀಣವಾದ ಸಶಕ್ತತೆಗೆ ಮಹಿಳೆ ಮಾಡಬೇಕಾದ ಕೆಲಸ ಬಹಳ ಇದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ನಮಗೆ ನೀವು ಅದನ್ನು ಹೇಳುವಾಗ ನನಗೆ ಈಗ ಒಂದು ಮಾತು ನೆನಪಾಗ್ತದೆ. ಟೂ ಮೆನಿ ವುಮೆನ್ ಇನ್ ಟೂ ಮೆನಿ ಕಂಟ್ರೀಸ್ ಸ್ಪೀಕ್ಸ್ ದ ಸೇಮ್ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್ ಅನ್ನುವಂಥ ಒಂದು ಮಾತಿದೆ. ಅದನ್ನು ಅರ್ಥ ಮಾಡಿಕೊಂಡಾಗ ಕೂಡ ಈ ಸಕ್ಷಮ ಮತ್ತು ಸಶಕ್ತತೆ ಇದು ಎರಡನ್ನೂ ಕೂಡ ನಿಭಾಯಿಸುವುದಕ್ಕೆ ಹೆಣ್ಣು ಮಕ್ಕಳಿಗೆ ಸಿಕ್ಕುವ ಅವಕಾಶಗಳು ಮತ್ತು ಸಾಮಾಜಿಕವಾದಂಥ ಸ್ಪಂದನೆಗಳು ಹೇಗಿರ್ತವೆ. ಈಗ ಅಂದರೆ ನೀವು ಶೇಕ್ಸ್ಪಿಯರ್ನ ತಂಗಿಯ ಬಗ್ಗೆ ಹೇಳುವಾಗ ಹೇಳಿದ್ರು. ಸೊ ಆಧ್ಯಾತ್ಮದ ಬಗ್ಗೆ ಮಾತನಾಡಿದ್ರಿ. ನಾವೇ ನಮ್ಮ ಗುಂಪುಗಳಲ್ಲಿ ಚರ್ಚೆ ಮಾಡುವಾಗ ಯೋಚನೆ ಮಾಡೋದಿದೆ, ಗೌತಮ ಮನೆ ಬಿಟ್ಟು ಹೋದವ ಆತ ಬುದ್ಧನಾಗುವುದಕ್ಕೆ ಸಾಧ್ಯವಾಯಿತು ಮತ್ತು ಅದನ್ನು ಸಮಾಜ ಮತ್ತು ಇಡೀ ಕುಟುಂಬ ಆತನ ಶ್ರೇಷ್ಠತೆಯನ್ನು ಒಪ್ಪಿಕೊಂಡಿತ್ತು. ಅದೇ ಹೆಣ್ಣು ಮಗಳೊಬ್ಬಳು ನಾನು ಕೂಡ ಆಧ್ಯಾತ್ಮದ ಸಾಧನೆಯನ್ನು ಮಾಡ್ತೇನೆ ಅಂತ ಹೇಳಿ ನಡುರಾತ್ರಿ ಮನೆ ಬಿಟ್ಟು ಹೋಗುವಂಥ ಅವಕಾಶಗಳಿತ್ತ ಅವಳಿಗೆ. ಒಂದು ವೇಳೆ ಆಕೆ ಏನಾದರೂ ಮನೆ ಬಿಟ್ಟು ಹೋಗಿದ್ರೆ ಆಕೆಯನ್ನು, ಆಕೆಯ ನಡತೆಯನ್ನು, ಆಕೆಯ ವಿಚಾರ ಲಹರಿಗಳನ್ನು ಈ ಸಮಾಜ ಗೌರವಿಸ್ತಾ ಇತ್ತ? ಹೀಗೂ ಕೂಡ ನಾವು ಒಂದು ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲೊಂದು ಜಾನಪದ ಪದ್ಯ ಇದೆ, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾದೇನು ಅಂತ. ಅಂದರೆ ಹೆಣ್ಣು ಮಗುವಾಗಿ ಹುಟ್ಟುವುದೇ ನಮ್ಮ ಹೆಣ್ಣು ಮಕ್ಕಳ ಚಾಯ್ಸ್ ಅಲ್ಲ. ಹಾಗಾಗಿ ಆ ದೃಷ್ಟಿಯಲ್ಲಿ ಯೋಚನೆ ಮಾಡುವಾಗಲೂ ಕೂಡ ನೀವು ಒಂದು ನ್ಯಾಯಶಾಸ್ತ್ರದ ಅಧ್ಯಯನ ಮತ್ತು ಬೋಧನೆಯಲ್ಲಿ ತೊಡಗಿಕೊಂಡವರು. ಹಾಗಾದರೆ ಜೈವಿಕತೆ ಅಥವಾ ವಿಧಿ ಬರಹವೇ ಅನ್ನುವ ಪ್ರಶ್ನೆಯ ಹಿನ್ನೆಲೆಯಿಂದ ಹೆಣ್ಣು ಮಕ್ಕಳ ಜೀವನ ಕ್ರಮದ ವಿವಿಧ ಹಂತಗಳನ್ನು ಗಮನಿಸಿದರೆ ಕಾನೂನು ಹಕ್ಕುಗಳು ಮತ್ತು ಮಹಿಳಾ ಕಲ್ಯಾಣ ಇದು ಪರಸ್ಪರ ಹೊಂದಿರುವಂಥ ಒಂದು ಸಂಬಂಧ ಯಾವ ರೀತಿಯದ್ದು? ನನ್ನ ಪ್ರಕಾರ ಜೈವಿಕತೆ ವಿಧಿಲಿಖಿತ ಅಲ್ಲ. ನಾನದನ್ನು ಪ್ರಬಲವಾಗಿ ನಂಬುವವಳು. ಮತ್ತು ನಾವು ಮೊದಲಲ್ಲ, ಮಹಿಳಾ ಸ್ವಾತಂತ್ರ್ಯ, ಮಹಿಳಾ ಸಕ್ಷಮತೆ, ಮಹಿಳಾ ಸಶಕ್ತತೆಗೆ ಹೋರಾಡಿದ ಎಲ್ಲ ಮಹಿಳೆಯರು ಹೇಳುವ ಮಾತು ಅಥವಾ ಅವರ ಅನುಭವ ಇದುವೇ. ಎಲ್ಲರೂ ಗಡಿ ದಾಟಿದವರು, ಮಾನಸಿಕ ಗಡಿಗಳನ್ನು ದಾಟಿದವರು, ಸಾಮಾಜಿಕ ಗಡಿಗಳನ್ನು ದಾಟಿದವರು. ನಮ್ಮ ಕರ್ನಾಟಕದ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಅಕ್ಕ ಮಹಾದೇವಿ ಆ ಇಡೀ ಒಂದು ಪುರುಷ ಪ್ರಧಾನವಾದ ಲೈಂಗಿಕತೆಯನ್ನು ತಿರಸ್ಕರಿಸದೇ ಇದ್ದರೆ ಅವರಿಗೆ ಆಧ್ಯಾತ್ಮಿಕ ವಿಕಾಸ ಸಾಧ್ಯ ಆಗ್ತಿರಲಿಲ್ಲ, ಆ ಸ್ವಾತಂತ್ರ್ಯ ಸಾಧ್ಯ ಆಗ್ತಿರಲಿಲ್ಲ. ಇದು ಬಹಳ ನಿಗೂಢವಾದ ಆಳವಾದ ಆಧ್ಯಾತ್ಮಿಕ ಪ್ರಶ್ನೆ. ಬಹುಶಃ ನಮ್ಮ ಇಲ್ಲಿ ಇರುವಂತಹ ಒಂದು ಪ್ರಬಲವಾದ ಚಿಂತನೆ ಈಗ ನಮ್ಮಲ್ಲಿ ಇವರಲ್ಲಿ ಯಾರು ನಮ್ಮ ಮಿಸ್ಸಸ್ ಆಳ್ವಾರಲ್ಲಿ ಇದೆ ಅಥವಾ ನಿಮ್ಮಲ್ಲಿ ಸುಧಾರಾಣಿಯವರಲ್ಲಿದೆ, ಸಾಹಿತ್ಯ ಓದಿ ಅಥವಾ ನಿಮ್ಮ ಜೀವನದ ಒಂದು ಸೆಲ್ಫ್ ರಿಫ್ಲೆಕ್ಷನಿಂದ. ಆದರೆ ನಾನು ಇದನ್ನು ಇಂಥ ಗೂಢ ರಹಸ್ಯಗಳನ್ನು ಸ್ವಲ್ಪ ಸರಳ ರೀತಿಯಲ್ಲಿ ಹೇಳುವುದಾದರೆ, ಅಕ್ಕ ಮಹಾದೇವಿಯ ಬದುಕಿನಲ್ಲಿ ಲೈಂಗಿಕತೆಯನ್ನು ಅವಳು ತಿರಸ್ಕರಿಸಿ, ಅಂದರೆ ಮೊದಲಿಂದಲೇ ಅವಳಿಗೆ ಅವಳ ಸಾಂದ್ರತೆ ಗೊತ್ತಿತ್ತು, ಅವಳ ಸತ್ವ ಗೊತ್ತಿತ್ತು. ಹಾಗಾಗಿ ಅವಳು ಸಾಮಾಜಿಕದ ಲೈಂಗಿಕತೆಯ ಕೇಂದ್ರವಾಗಿರುವ ವಿವಾಹದ ಬಂಧನವನ್ನೇ ತೊಡೆದು ಹೋಗ್ತಾಳೆ. ಅವಳು ಯಾವಾಗ ಕೌಶಿಕ ಕಾಮಿಸಲಿಕ್ಕೆ ಅವಳನ್ನು ಬಯಸ್ತಾನೋ ಅದನ್ನು ತಿರಸ್ಕರಿಸಿ ಹೋಗ್ತಾಳೆ. ಅದರ ನಂತರದ ಉದಾಹರಣೆಗಳು ನಮಗೆ ಇಂತಹ ಮಹಿಳೆಯರಲ್ಲಿ ನಮಗೆ ಕಾಣ್ತದೆ. ಮೀರಾದೇವಿ ಇರ್ಬೋದು, ಬೇರೆ ಬೇರೆ ಕಡೆಯ ನಮ್ಮ ಆಂಡಾಳು, ಹೀಗೆ ಅನೇಕ ಜಾನಪದ ಕಥನಗಳು, ಐತಿಹಾಸಿಕ ಕಥನಗಳಲ್ಲಿ ಮಹಿಳೆ ತನ್ನ ಶರೀರ ಪ್ರಜ್ಞೆಯನ್ನು, ಬಾಡಿ ಕಾನ್ಷಿಯಸ್ನೆಸ್ ಅಥವಾ ಶರೀರದ ಒಂದು ಸ್ವಾಯತ್ತೆಯನ್ನು ಬಹಳ ಸ್ಪಷ್ಟವಾಗಿ ಅದನ್ನು ಕಂಡುಕೊಂಡು ಮತ್ತು ಅದರಲ್ಲಿ ನಾನು ಮಾಡಿಕೊಳ್ಳುವ ಯಾವುದೇ ರಾಜಿ ಸಿದ್ಧಾಂತ ಕೂಡ ನನ್ನ ಒಂದು ಬೆಳವಣಿಗೆಗೆ, ನನ್ನ ಸಕ್ಷಮತೆಗೆ ಅಥವಾ ನನ್ನ ಸಶಕ್ತತೆಗೆ ಮಾರಕ ಆಗಿರ್ಬೋದು ಅನ್ನೋದನ್ನು ಅವರು ಕಂಡುಕೊಂಡಿದ್ದರು. ಅದರ ನಂತರ ನಮಗೆ ಕಾಣುವಂಥದ್ದು, ಈಗ ನಾನು ಬಹಳವಾಗಿ ಮೆಚ್ಚುವಂಥ ಒಂದು ಸಂತರಿದ್ದಾರೆ ಆಧುನಿಕ ಭಾರತದಲ್ಲಿ, ಶ್ರೀಮತಿ ಗಾಂಧಿಯವರಿಗೆ ಪ್ರೇರಣೆ ಆಗಿದ್ದವರು ಆನಂದ್ ಮಹಿಮಾ. ಅವರು ಬಾಲ್ಯದಲ್ಲಿ ಅವರನ್ನು ಒಂದು ವಿವಾಹದ ಕಟ್ಟುಪಾಡಿಗೆ ಅವರ ಮನೆಯವರು ಒಳಪಡಿಸ್ತಾರೆ. ಅವರಲ್ಲಿ ಅನೇಕ ಆಧ್ಯಾತ್ಮಿಕ ಲಕ್ಷಣಗಳಿದ್ದರೆ ಕೂಡ ಅವರು ಆ ಮನುಷ್ಯನನ್ನು ಮದುವೆ ಆಗ್ತಾರೆ. ಆದರೆ ಆ ಮನುಷ್ಯನ ಜೊತೆ ಅವರು ಗಂಡನನ್ನೇ ಹಿಂಬಾಲಿಸಿ ಹೋಗುವಂಥ ಸಮಾಜ ಆಗಿನದ್ದು. ಸುಮಾರು 1910ರ ಸಮಯದಲ್ಲಿ ಅವರವರೊಟ್ಟಿಗೆ ಬಾಂಗ್ಲಾದೇಶ ಬಿಟ್ಟು, ಆಗ ಅವಿಭಜಿತ ಬಾಂಗ್ಲಾದೇಶ ಇತ್ತು, ಅದನ್ನು ಬಿಟ್ಟು ಅವರು ನಮ್ಮ ಬಂಗಾಳಕ್ಕೆ ಬರ್ತಾರೆ. ಅಲ್ಲಿಂದ ಅವರು ಮತ್ತೆ ಉತ್ತರದಲ್ಲಿ ಸಂಚಾರ ಮಾಡಿ ಅವರದೇ ಆಶ್ರಮ ತೆರೀತಾರೆ. ಗಂಡನನ್ನು ಬ್ರಹ್ಮಚರ್ಯ ಸಿದ್ಧಾಂತವಿರುವ ಜೀವನಕ್ಕೆ ಅವರು ಹೇಗಾದರೂ ಅದರಲ್ಲಿ ಒಳಪಡುವ ಹಾಗೆ ನೋಡಿಕೊಳ್ತಾರೆ. ಅಂದರೆ ಲೈಂಗಿಕತೆಯನ್ನು ತಿರಸ್ಕರಿಸುವುದಲ್ಲ, ಇದು ಲೈಂಗಿಕ ಶಕ್ತಿಯನ್ನು
ಅಥವಾ ಲೈಂಗಿಕತೆಯನ್ನು ಸಂಪೂರ್ಣ ಗ್ರಾಹಿಯಾಗಿ ಮಾಡದೇ ಇರುವಂತಹ ಎಚ್ಚರ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದೇವೆ ನಾವು. ಯಾಕೆಂದರೆ ಅವರಿಗೆ ಚಿಕ್ಕಂದಿನಿಂದಲೇ ಅವರ ತಲೆಗೆ ನೀನು ವಿವಾಹ ಆಗುವುದೇ ನಿನ್ನ ಒಂದು ದೊಡ್ಡ ಅರ್ಹತೆ, ವಿವಾಹದ ಒಂದು ಈ ಮಾರುಕಟ್ಟೆಯಲ್ಲಿ ನೀನು ಮಾರಾಟ ಆಗಬೇಕು, ಅಥವಾ ನೀನು ಅಲ್ಲಿ ಒಂದು ಎಪ್ರೂವ್ ಆಗಬೇಕು, ನಿನ್ನನ್ನು ಯಾವ ಗಂಡು ಕೂಡ ನೋಡಿ ಬಿಟ್ಟು ಹೋಗಬಾರ್ದು, ಆ ಥರ ನೀನು ಶಾರೀರಿಕವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗಿ ಚೆನ್ನಾಗಿರಬೇಕು, ಶರಣಾಗಿ ಬದುಕಬೇಕು ಅಂತ ಹೇಳುವ ರೀತಿಯಲ್ಲಿ ವಿವಾಹದ ಒಂದು ಚೌಕಟ್ಟಿಗೆ ಅವರನ್ನು ತಯಾರು ಮಾಡುವಂಥ ಈ ಪ್ರಕ್ರಿಯೆ ಇದೆಲ್ಲ, ಇದು ಹೆಣ್ಣಿನ ವಿಧಿಗೆ ಒಂದು ಇದು. ಎರಡನೇದು, ಹೆಣ್ಣನ್ನು ಶರೀರವಾಗಿ ನೋಡುವಂತಹ ಸಮಾಜದ ದೃಷ್ಟಿಕೋನ. ಈಗ ಅಕ್ಕ ಮಹಾದೇವಿ ಪಟ್ಟ ಕಷ್ಟ ಏನು ಕಡಿಮೆ, ಅಥವಾ ಮಾಗೆ ಬಹುಶಃ ಗಂಡನ ಒಂದು ಚೌಕಟ್ಟಿನೊಳಗೆ ಅವರು ಬಂದದ್ದೇ ಆ ಕಾರಣಕ್ಕೆ, ಅದೊಂದು ಜಾಣ ನಡೆ ಅಂತ ಅನ್ನಿಸ್ತದೆ ನನಗೆ. ಅದೇ ಮೀರಾಬಾಯಿ ಅಥವಾ ಅಕ್ಕ ಮಹಾದೇವಿ ಅವರು ಜಾಣೆಯರೇನು ಕಮ್ಮಿ ಇರಲಿಲ್ಲ, ಆದರೆ ಅವರು ತಗೊಂಡ ಆ ರಿಸ್ಕ್ ಇದೆಲ್ಲ ಅಧ್ಯಾತ್ಮದ ಒಂದು ಹುಡುಕಾಟದಲ್ಲಿ, ಅದರಿಂದ ಇತಿಹಾಸ ಅದನ್ನು ದಾಖಲಿಸ್ತದೆ ಅವರು ಪಟ್ಟ ಕಷ್ಟಗಳನ್ನು. ಆದರೆ ಕಾನೂನು ಇದನ್ನು ಹೇಗೆ ನೋಡ್ತದೆ ಅಂದರೆ, ಶಾರೀರಿಕವಾಗಿ ಮಹಿಳೆಯ ಮೇಲೆ ನಡೆಯುವಂಥ ದೌರ್ಜನ್ಯ ಒಂದು ವಿಶಿಷ್ಟವಾದ ಲೈಂಗಿಕ ದೌರ್ಜನ್ಯ ಅದು. ಈಗ ಪುರುಷರಿಗೆ ಲೈಂಗಿಕವಾಗಿ ದೌರ್ಜನ್ಯ ನಡೆದಿಲ್ಲ ಅಂತಿಲ್ಲ, ಬೇರೆ ಪುರುಷರಿಂದ ಈತ ಮಹಿಳೆ ಆತನ ಮೇಲೆ ಲೈಂಗಿಕ ದೌರ್ಜನ್ಯ ಆಗುವ ರೀತಿಯಲ್ಲಿ ಶರೀರದ ಸ್ಟ್ರಕ್ಚರ್ ಇಲ್ಲ. ಆದರೆ ಮಹಿಳೆಯ ಶರೀರದ ಮೇಲೆ ನಡೆಸುವಂಥ ದೌರ್ಜನ್ಯ, ಅದು ಪೊಲೀಸರು ನಡೆಸಲಿ, ಇತರರು ನಡೆಸಲಿ, ನಿರ್ದಿಷ್ಟವಾಗಿ ಆಕೆಯ ಮಹಿಳೆ ಅನ್ನುವಂತಹ ಅನನ್ಯತೆಯ ಭಾಗಗಳಿದೆಲ್ಲ ಶರೀರದ್ದು, ಅದರ ಮೇಲೆ ನಡೆಯುವಂಥ ದೌರ್ಜನ್ಯ. ಇದು ನನಗೆ ಕಾನೂನಿನ ದೃಷ್ಟಿಯಿಂದ ನೋಡುವಾಗ, ಕ್ರೈಮ್ ಅಥವಾ ಒಂದು ಅಪರಾಧವನ್ನು ನಾವು ವಿಶ್ಲೇಷಣೆ ಮಾಡುವಾಗ ಅಲ್ಲಿ ನಮಗೆ ಕಾಣೋದು ಅದು. ಉದಾಹರಣೆಗೆ ನಾನು ಜಯಮಾಲ್ ಅವರ ಜೊತೆ ಒಂದು ರಿಸರ್ಚ್ ಮಾಡಿದ್ದೆ, ಸುಮಾರು 10,000 ಲೈಂಗಿಕ ಕಾರ್ಯಕರ್ತೆಯರದ್ದು. ಅವರು ಪೊಲೀಸ್ ದೌರ್ಜನ್ಯ ಅನುಭವಿಸುವಾಗ ಅವರಿಗೆ ಇಲೆಕ್ಟ್ರಿಕಲ್ ಶಾಕನ್ನು ಶರೀರದ ಅದೇ ಭಾಗಗಳಿಗೆ ಕೊಡ್ತಾಯಿದ್ರು. ಮಾತಾಡುವಾಗ ಶರೀರದ ಅದೇ ಭಾಗವನ್ನು ಅಡ್ರೆಸ್ ಮಾಡಿ ಅವರ ಸಂತಾನೋತ್ಪತ್ತಿಯ ಭಾಗಗಳ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು. ಹಾಗಿದ್ರೆ ಈ ಪುರುಷ ಪ್ರಧಾನ ಮನೋಸ್ಥಿತಿಯಲ್ಲಿ ಮಹಿಳಾ ಶರೀರವನ್ನು ಅಂತಹ ಒಂದು ನಿಕೃಷ್ಟ ದೃಷ್ಟಿಯಲ್ಲಿ ನೋಡುವ ಈ ದೃಷ್ಟಿಕೋನವನ್ನು ಕಾನೂನು ಅಡ್ರೆಸ್ ಮಾಡಬೇಕಾಗಿದೆ. ಹಾಗೆ ಕಾನೂನು ಅದನ್ನು ಕ್ರಿಮಿನಲ್ ಲಾದಲ್ಲಿ ಮಾಡಿದೆ. ಸಿವಿಲ್ ಲಾದ ವಿಷಯ ಬರುವಾಗ ಕೂಡ ಮಹಿಳೆಯರ ವಿರುದ್ಧ ಮಾತಾಡೋದನ್ನು ಈಗ ನೋಡಿ, ನಮ್ಮದು ಅಶ್ಲೀಲತೆಯ ವಿರುದ್ಧ ಕಾನೂನುಗಳಿವೆ, ಆಮೇಲೆ ಅಶ್ಲೀಲ ಪ್ರಕಟಣೆಗಳ ವಿರುದ್ಧ ಕಾನೂನಿದೆ. ಈಗ ನಾನು ಹೇಳುವಂಥ ಏನು ಉದ್ಯೋಗದ ಸ್ಥಳದಲ್ಲಿ ಇರುವಂತಹ ಕಿರುಕುಳಕ್ಕೆ ಬೇಕಾದ ಅದನ್ನು ವಿರೋಧಿಸುವಂತಹ ಕಾನೂನುಗಳಿವೆ, ಅಲ್ಲಿ ಪರಿಹಾರವನ್ನು ಕೊಡಬೇಕಾದ ಕಾನೂನುಗಳಿವೆ. ಆದರೆ ಅನೇಕ ಬಾರಿ ನಮಗೆ ಅನಿಸೋದು, ಇಂತಹ ಕಾನೂನುಗಳಿದ್ದರೆ ಕೂಡ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹುಸಂಖ್ಯೆಯಲ್ಲಿ ಪುರುಷರಿದ್ದಾರೆ. ಜಡ್ಜ್ಗಳನ್ನು ನೀವು ನೋಡಿದರೆ ಇವತ್ತಿಗೂ 50% ಮಹಿಳಾ ಜಡ್ಜ್ ಇರಲಿಲ್ಲ, 30% ರಿಸರ್ವೇಷನ್ ಮಾಡಿದರೂ ಫುಲ್ ಆಗೋದಿಲ್ಲ, ಅದು ಅಷ್ಟು ಮಹಿಳೆಯರು ಬರ್ತಾ ಇಲ್ಲ ಅಲ್ಲಿಗೆ. ಇನ್ನು ಸೀನಿಯರ್ ಲೆವೆಲ್ನ ಲಾಯರ್ಗಳನ್ನು ನೀವು ನೋಡಿದರೆ ಮಹಿಳೆಯರ ಸಂಖ್ಯೆ ಕಮ್ಮಿ ಇದೆ. ಉದಾಹರಣೆಗೆ ಮಥುರಾ ಮೊಕದ್ದಮೆ ಅಂತ ಬಹಳ ಹಿಂದೆ ಒಂದು ಮೊಕದ್ದಮೆ ಆಯಿತು 1970ರ ದಶಕದಲ್ಲಿ. ಆವಾಗ ಆ ಮೊಕದ್ದಮೆಯಲ್ಲಿ ಹೇಗೆ ಅಂದರೆ, ಒಂದು ಬುಡಕಟ್ಟಿನ ಹೆಣ್ಣು ಮಗಳು ಆಕೆಯ ಸಂಗಾತಿ ಜೊತೆ ಓಡಿ ಹೋಗಿದ್ಲು. ಅವಳ ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿಂದ ಅವಳನ್ನು ಪೊಲೀಸರು ಇಟ್ಕೊಂಡು ಬರ್ತಾರೆ. ಬಂದು ಅಣ್ಣ ಹೊರಗಡೆ ಕೂತಿದ್ರು, ಒಳಗಡೆ 3-4 ಕಾನ್ಸ್ಟೇಬಲ್ಗಳು ಅವಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಅಣ್ಣ ಇವಳು ಹೊರಗೇನೆ ಬಂದಿಲ್ಲ ಅಂತ ಹೇಳಿ ಕೊನೆಗೆ ಅವರು ಗುಲ್ಲೆಬ್ಬಿಸಿದಾಗ ಜನ ಎಲ್ಲ ಬಂದು ಈ ಪೊಲೀಸಿನ ಮಧ್ಯದಿಂದ ಇವಳನ್ನು ತಗೊಂಡು ಬಂದು ಪೊಲೀಸನ್ನು ಹಿಡ್ಕೊಟ್ಟು ಅದನ್ನು ಎಲ್ಲ ವೃತ್ತಪತ್ರಿಕೆಗಳು ಬರ್ತವೆ, ಮಹಿಳೆಯರು ಮೋರ್ಚಾದಲ್ಲಿ ಹೋಗ್ತಾರೆ. ಆಗ ನಮ್ಮ ಭಾರತದ ಬಹಳ ದೊಡ್ಡ ಸ್ತ್ರೀವಾದಿ ಚಳುವಳಿ ಮಥುರಾ ಮೊಕದ್ದಮೆಯ ಸಂದರ್ಭದಲ್ಲಿ ನಡೆದಿತ್ತು. ಆವಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡೋಕೆ ಏನು ಹೇಳ್ತು, ಅವಳಿಗೆ ಈಗಾಗಲೇ ಒಬ್ಬ ಬಾಯ್ ಫ್ರೆಂಡ್ ಇರುವುದರಿಂದ ಮತ್ತು ಅವಳಲ್ಲಿ ಏನು ಪ್ರತಿಭಟನೆಯನ್ನು ಮಾಡದೇ ಇರುವುದರಿಂದ ಆಕೆ ಒಬ್ಬ ಸುಲಭವಾದ ಮೌಲ್ಯಗಳ ಹೆಂಗಸು, ಈಸಿ ವರ್ಚು, ಅಂದರೆ ನಮ್ಮಲ್ಲಿ ಏನು ಹೇಳ್ತಾರೆ ಕನ್ನಡದಲ್ಲಿ ಸಡಿಲ ನಡತೆಯ ಹೆಣ್ಣು. ಹಾಗಾಗಿ ಯಾವಾಗ ಹೆಣ್ಣು ಅಲ್ಲಿ ಸಮ್ಮತಿಯನ್ನು ಕೊಟ್ಟಿಲ್ಲ ಅಂದಿದ್ದರೆ ಅದು ಅತ್ಯಾಚಾರ ಆಗ್ತದೆ. ಇಂಥ ಒಂದು ಪ್ರತಿಭಟನೆ ಇಲ್ಲದ್ರಿಂದ ಅಲ್ಲಿ ಸಮ್ಮತಿ ಇಲ್ಲ ಅಂತ ನಾವು ಭಾವಿಸ್ಬೋದು. ಯಾಕೆಂದರೆ ಅವಳಿಗೆ ಈಗಾಗಲೇ ಒಬ್ಬ ಸಂಗಾತಿ ಇರುವುದರಿಂದ ಅವಳು ಸಡಿಲು ನಡತೆ ಹೆಣ್ಣು ಅಂತ ನಾವು ಊಹಿಸ್ಬೋದು. ಹಾಗಾಗಿ ಇದನ್ನು ನಾವು ಅತ್ಯಾಚಾರ ಅಂತ, ಗಂಭೀರ ಅತ್ಯಾಚಾರ ಅಂತ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಅದು ಆ ಕಾರಣಕ್ಕೆ ಮಹಿಳೆಯರು ಹೋರಾಟ ಮಾಡಿದ್ದರಿಂದ ಮುಂದೆ ಏನು ಹೇಳಿದ್ರಂದರೆ, ಸರ್ಕಾರದ ಅಥವಾ ಸರ್ಕಾರಿ ಸಾಮ್ಯದ ಅಥವಾ ಸರ್ಕಾರಕ್ಕೆ ಸಮಾನವಾದ ಕಸ್ಟೋಡಿಯಲ್, ಅಂದರೆ ಅವರ ಹತೋಟಿಯಲ್ಲಿ ಏನಾದರೂ ಅತ್ಯಾಚಾರದ ವಿಚಾರಗಳು ನಡೆದರೆ ಅಲ್ಲಿ ಸಮ್ಮತಿ ಇದೇ ಇಲ್ಲವೇ ಅನ್ನೋದನ್ನು ನೋಡಬಾರ್ದು, ಸಮ್ಮತಿ ಇಲ್ಲಂತಲೇ ಭಾವಿಸಿ ಅಲ್ಲಿ ಶಿಕ್ಷೆಯನ್ನು ಗಂಭೀರವಾಗಿ ಕೊಡಬೇಕು ಅಂತ ಹೇಳುವಂಥ ಒಂದು ನ್ಯಾಯಾಂಗ ಸುಧಾರಣೆ ಬಂತು. ಮತ್ತು ನಮ್ಮಲ್ಲಿ ಎಷ್ಟು ಕೆಟ್ಟದಾಗಿತ್ತಂದರೆ ಕಾನೂನು, ಸಾಕ್ಷ್ಯ ಅಧಿನಿಯಮದಲ್ಲಿ ಒಂದು ಮಾತು ಬರ್ತದೆ, ಹೆಣ್ಣಿನ ಶೀಲ ಅಥವಾ ಆಕೆಯ ಲೈಂಗಿಕ
ನಡತೆಯ ಹಿನ್ನೆಲೆಯನ್ನು ಆರೋಪಿಗೆ ಅದು ಅನುಕೂಲವಾಗುವುದಾದರೆ ಅದಕ್ಕೆ ತಕ್ಕಂತೆ ವಿವೇಚಿಸ್ಬೋದು ಅನ್ನೋವರೆಗೆ ಕಾನೂನು ಪುರುಷ ಪ್ರಧಾನವಾಗಿತ್ತು. ಆ ಕಾನೂನು ಕೂಡ ಇದರಿಂದಾಗಿ ಬದಲಾಯಿತು. ಹಾಗೆ ನಾವು ಕಾನೂನನ್ನು ಕೂಡ ಅದು ಎಲ್ಲ ರೀತಿಯಲ್ಲಿ ಸ್ತ್ರೀಗೆ ಬೇಕಾದಂತಹ ನೀವು ಹೇಳುವ ಹಣೆಬರ ಬದಲಾಯಿಸುವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾನೂನಿನಲ್ಲಿ ಸ್ತ್ರೀ ಪರವಾದ ಪ್ರಜ್ಞೆಗಳು, ಸ್ತ್ರೀ ಪರವಾದ ಸಂವೇದನೆಗಳು, ಆ ಕಾನೂನಿನ ಪಾಲಕರಲ್ಲಿ ಆ ರೀತಿಯ ಅರಿವು, ಫೆಮಿನೈನ್ ಕಾನ್ಷಿಯಸ್ನೆಸ್ ಅಥವಾ ಒಂದು ವಿಮರ್ಶಾತ್ಮಕವಾದ ಸ್ತ್ರೀ ಪರವಾದ ಪ್ರಜ್ಞೆ ಇದ್ದರೆ ಮಾತ್ರ ಕಾನೂನು ಮಹಿಳೆಯ ಒಂದು ವಿಧಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ನೀವು ಅಂಡಾಳಮ್ಮನ ಹೆಸರು ಹೇಳಿದ್ರಿ, ಮೀರಾ, ಅಕ್ಕ ಮಹಾದೇವಿ, ಲಲ್ಲೇಶ್ವರಿ, ಇವರೆಲ್ಲರೂ ಕೂಡ ತಾವು ಮಾಡಿಕೊಂಡ ಈ ಒಂದು ಆತ್ಮ ಸಾಕ್ಷಾತ್ಕಾರದ ಆ ಶೋಧನೆ ಏನಿದೆ ಅಲ್ಲ, ಅಥವಾ ವೈಯಕ್ತಿಕವಾದ ಆಸೆ ನಿರೀಕ್ಷೆಗಳನ್ನು ಕಂಡುಕೊಂಡ ಬಗೆ ಇದೆ ಅಲ್ಲ, ಅದನ್ನು ಕೂಡ ನಾವೇನು ಮಾಡಿದ್ದೇವೆ ಹೇಳಿದರೆ ಭಕ್ತಿಯ ಹೆಸರಿನಲ್ಲಿ ಅದನ್ನೊಂದು ಬೇರೆಯೇ ದಾರಿಗೆ ಕೊಂಡೋಗಿದ್ದು ಕೂಡ ಇದೆ. ಅವರ ವೈಯಕ್ತಿಕವಾದ ಆಸೆಗಳಿಗೆ ಬೆಲೆ ಕೊಡದ ಹಾಗೆ ಹೆಣ್ಣನ್ನು ಭಕ್ತಿಯ ಹೆಸರಿನಲ್ಲಿಟ್ಟು ಶುದ್ಧೀಕರಣಗೊಳಿಸಿ ನಾವಿವತ್ತು ಗಮನಿಸ್ತಿರುವಂಥ ಒಂದು ನೆಲೆ ಕೂಡ ಇದೆ. ಅದು ನೆನಪಿಟ್ಕೊಳ್ಬೇಕು. ಇನ್ನೊಂದು, ನೀವೀಗ ಹೇಳಿದ ಹಿನ್ನೆಲೆಯಿಂದ ನಾನು ಅಂದ್ಕೊಳ್ಳೋದು, ಅಕ್ಕ ಮಹಾದೇವಿಯ ವಚನಗಳನ್ನು, ಮೀರಾಬಾಯಿಯ ಅದು ಪದ್ಯಗಳನ್ನು ಗಮನಿಸಿದರೆ ಇವತ್ತಿನ ಕಾಲದಲ್ಲಿ ನಮ್ಮ ಚಳುವಳಿಗಳು ಏನು ಹೇಳ್ತಿದ್ದೇವಲ್ಲ, ದಿ ಪರ್ಸನಲ್ ಈಸ್ ಪೊಲಿಟಿಕಲ್ ಅನ್ನುವಂಥದ್ದು, ಆ ವಿಷಯದಲ್ಲಿ ಕೂಡ ಅದು ಹೆಚ್ಚು ಗಟ್ಟಿಯಾಗ್ತದೆ ಅಂತ ನನಗೆ ಈ ಎರಡು ಹಿನ್ನೆಲೆಗಳನ್ನು ಇಟ್ಟು ನೋಡುವಾಗ ಅನಿಸುವುದೇನು ಅಂತ ಹೇಳಿದರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ವಿವಿಧ ಜ್ಞಾನ ಶಿಸ್ತುಗಳ ಅರಿವು ಇದ್ದವರು, ಹಾಗೆಯೇ ಅಧ್ಯಯನ ಇದೆ, ಇತ್ಯಾತ್ಮಕ ವೃತ್ತಿ ಪ್ರವೃತ್ತಿಗಳಿದ್ದಾಗಲೂ ಕೂಡ ವರ್ತಮಾನದ ಮಹಿಳೆಯರ ಇಚ್ಛಾಶಕ್ತಿಯ ಕೊರತೆ ಇದೆಯಾ ಅಥವಾ ಸಾಮಾಜೀಕರಣದ ಒಂದು ಕೊರತೆ ಇದೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡ್ಬೋದಾ? ಯಾಕಂದರೆ ನೀವು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರಿ, ನೀತಿ ನಿರೂಪಣೆ ಮಾಡುವಾಗ ವಿವೇಚನೆ ಇರಬೇಕು ಹೆಣ್ಣಿನ ನೆಲೆಯಿಂದ. ಆದರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಶ್ರಮವನ್ನು ನಾವು ಬಯಸ್ತಾ ಇದ್ದೇವೆ, ಆದರೆ ಹೆಣ್ಣು ಮಕ್ಕಳ ಪಾಲುದಾರಿಕೆಯನ್ನು ಬಯಸೋದಿಲ್ಲ. ಸೊ ಹಾಗಾಗಿ ನೀತಿ ನಿರೂಪಣೆಯಲ್ಲಿ ಹೆಣ್ಣು ಮಕ್ಕಳ ಪಾಲುದಾರಿಕೆ ಇಲ್ಲದೆ ಇರುವುದರ ಕುರಿತಾಗಿ ಮತ್ತು ವಕೀಲರಾಗಿ, ನ್ಯಾಯಾಧೀಶರಾಗಿ ಇವತ್ತು ಎಷ್ಟು ಮಂದಿ ಹೆಣ್ಣು ಮಕ್ಕಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಈ ಎರಡು ಹಿನ್ನೆಲೆಗಳನ್ನು ಇಟ್ಟುಕೊಂಡು ಕಾನೂನು ತಜ್ಞರಾಗಿ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಸುಧಾರಣೆಯವರೇ, ನೀವೀಗ ಒಂದು ಮಾತು ಹೇಳಿದ್ರಿ, ಏನಂದ್ರೆ ನಾವು ಭಕ್ತಿಯ ಒಂದು ಶುದ್ಧೀಕರಣ ಮಾಡಿ ಇವರ ಇಡೀ ಒಂದು ಸಾಧನೆಗಳು ಅಥವಾ ಅವರ ಒಂದು ವಿಶಿಷ್ಟ ಜೀವನವನ್ನು ನಾವು ಮಹಿಳೆಗೆ ಆದರ್ಶವಾಗಲಿಕ್ಕೆ ಬಿಡಲಿಲ್ಲ ಅದನ್ನು ಅಂತ ಹೇಳೋದು. ನನಗೆ ಅನಿಸೋದು, ಈ ಆಧುನಿಕ ಕಾಲಘಟ್ಟದಲ್ಲಿ ಈ ಡೀಪ್ ಫೇಕ್ ಇಂಥ ಅಂದರೆ ಅಶ್ಲೀಲೀಕರಣ, ಅಶ್ಲೀಲ ಚಿತ್ರಗಳು ಇಷ್ಟು ವಿಜೃಂಭಿಸುವಂತಹ ಈ ಯುಗ, ಆಮೇಲೆ ಒಂದು ವಿಕೃತ ಮನೋಸ್ಥಿತಿಯಲ್ಲಿ ಹೆಣ್ಣಿನ ಶರೀರವನ್ನು, ಹೆಣ್ಣಿನ ಸ್ವಂತಿಕೆಯನ್ನು ಮಾರುಕಟ್ಟೆಯೂ ಬಳಸುವಂತಹ ಒಂದು ಈ ಕಾಲದಲ್ಲಿ ನಾವು ಅದನ್ನು ನ್ಯೂಟ್ರಲೈಸ್ ಮಾಡಬೇಕಂತ ನನಗೆ ಬಯಸೋದು. ಅದನ್ನು ನಾವು ಈಗ ಒಂದು ಸಾರ್ವತ್ರಿಕಗೊಳಿಸಬೇಕು. ಆ ಮಾದರಿಗಳು, ಮಾದರಿ ಅಥವಾ ನಿಮ್ಮ ಅಕ್ಕ ಮಹಾದೇವಿ ಮಾದರಿ, ಮೀರಾ ಮಾದರಿಯನ್ನು ಅದರ ಮತ್ತು ಆಧುನಿಕ ಜೀವನದ ಒಂದು ಸ್ವಾಯತ್ತ ಹೆಣ್ಣಿನ ಮಧ್ಯೆ ಒಂದು ಸಂವಾದ ಅಥವಾ ಒಂದು ಅದು ಹೇಗೆ ಒಂದಕ್ಕೊಂದು ಸಂವಾದಿ ಆಗಿದೆ ಅನ್ನೋದನ್ನು ನಾವು ಸ್ವಲ್ಪ ಡೀಪಾಗಿ ವಿಶ್ಲೇಷಣೆ ಮಾಡಬೇಕು. ಎಲ್ಲ ನೆಲೆಯಲ್ಲಿ, ವೈದ್ಯಕೀಯ ನೆಲೆಯಲ್ಲಿ, ಸೈನ್ಸ್ ವಿಜ್ಞಾನದ ನೆಲೆಯಲ್ಲಿ, ಸಾಹಿತ್ಯದ ನೆಲೆಯಲ್ಲಿ. ಮತ್ತು ನೀವು ಹೇಳಿದ ಪರ್ಸನಲ್ ಈಸ್ ಪೊಲಿಟಿಕಲ್ ಅಂದ್ರಲ್ಲ ನೀವು, ಪೊಲಿಟಿಕಲ್ ಈಸ್ ಪರ್ಸನಲ್, ಪರ್ಸನಲ್ ಈಸ್ ಪೊಲಿಟಿಕಲ್. ಈಗ ಪರ್ಸನಲ್ ಮತ್ತು ಪೊಲಿಟಿಕಲ್ ಅಂದರೆ ರಾಜಕೀಯ ಮತ್ತು ವೈಯಕ್ತಿಕ ಪ್ರಶ್ನೆಯನ್ನು ಅಥವಾ ಸಾರ್ವಜನಿಕ ಮತ್ತು ವೈಯಕ್ತಿಕ ಪ್ರಶ್ನೆಯನ್ನು ಎರಡಾಗಿ ಇಟ್ಟವರು ಉದಾರವಾದಿಗಳು. ಅದರಲ್ಲಿ ಹೇಗೆ ಅಂದರೆ, ನೀವು ನಿಮ್ಮ ಕಾನೂನುಗಳನ್ನು ಮಾಡುವಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ವಿಷಯಗಳಿಗೆ ಕಾನೂನು ಬರ್ತದೆ, ಸರ್ಕಾರ ಮತ್ತು ಆಡಳಿತ ಯಂತ್ರ ಕೂಡ ಅವುಗಳ ವಿಷಯವನ್ನು ಮಾತ್ರ ಗಮನಿಸ್ತದೆ, ಕುಟುಂಬದೊಳಗೆ ಮನೆಯ ಒಳಗಿರುವಂತಹ ವೈಯಕ್ತಿಕ ಜೀವನವನ್ನು ಅದು ಗಮನಿಸುವುದಿಲ್ಲ. ಒಂದು. ಎರಡನೇದು, ನಮ್ಮಲ್ಲಿ ಒಂದು ತುಳುವಲ್ಲಿ ಒಂದು ಮಾತುಂಟಲ್ಲ, ನಕ್ಕು ನಿಕ್ಕಲ್ಲಿ ರಾಯತ್ತಗಂತ, ಅಂದರೆ ನಾವು ಬದನೆಕಾಯಿ ತಿನ್ಬೇಡ ಅಂತ ಹೇಳಿದರೆ ಅದರಲ್ಲಿ ಭಕ್ತರಿಗೆ ಹೇಳಿದ್ದು, ನಮ್ಮ ಮನೆಯಲ್ಲಿ ಇರಬಾರದು ಅಂತ ಇರಲಿಲ್ಲ. ಅಂದರೆ ನಾವು ಈ ದ್ವಂದ್ವ ನೀತಿ ಇದೆಲ್ಲ ನಮ್ಮದು ವೈಯಕ್ತಿಕ ಜೀವನದಲ್ಲಿ ನಾನು ಒಂಥರ ಇರೋದು, ಸಾರ್ವಜನಿಕವಾಗಿ ಒಂಥರ ಇರುವುದು, ಇದನ್ನು ನಾವೀಗ ಒಂದು ವಿಶ್ಲೇಷಣಾತ್ಮಕವಾಗಿ ಅಥವಾ ಒಂದು ಪ್ರಶ್ನಾತ್ಮಕವಾಗಿ ನೋಡೋದಾದರೆ, ಈಗ ನಮ್ಮ ಮನೆಯ ಒಳಗೆ ನಡೆಯುವಂತಹ ದೌರ್ಜನ್ಯಗಳೇನಿವೆ, ಗೃಹಕತ್ಯದಲ್ಲಿ ಅಥವಾ ಗೃಹ ಸಂಬಂಧಗಳಲ್ಲಿ ನಡೆಯುವಂಥ ಸಂಬಂಧಗಳ ಸಮತೋಲನ, ಈಗ ಕುಟುಂಬ ಅಂತ ಹೇಳೋದನ್ನು ಒಂದು ಪವಿತ್ರ ಸಂಸ್ಥೆ ಅಂತ ನಾವು ತಗೊಂಡಿದ್ದೇವೆ. ಈ ದಿನಗಳಲ್ಲಿ ನೀವು ನೋಡಿದರೆ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ, ಶಿಥಿಲವಾಗುತ್ತಿರುವಂತಹ ಕುಟುಂಬಗಳು, ಇವುಗಳನ್ನು ನೀವು ನೋಡಿದರೆ ಸರ್ಕಾರ ಕೈ ಚೆಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಇದಕ್ಕೆ. ಯಾಕೆಂದರೆ
ಈ ಸಂವಿಧಾನ, ಈ ಸರ್ಕಾರ, ಈ ಆಡಳಿತಾತ್ಮಕ ವ್ಯವಸ್ಥೆ ನಡಿಬೇಕಾದ್ರೆ ಒಳ್ಳೆಯ ನಾಗರಿಕರು ಬೇಕು. ಆ ಒಳ್ಳೆಯ ನಾಗರಿಕರು ಹುಟ್ಟುವುದು ಈ ಕುಟುಂಬದಲ್ಲಿ. ಕುಟುಂಬದ ವ್ಯವಸ್ಥೆ ಶಿಥಿಲೀಕರಣ ಆದಾಗ ಸರ್ಕಾರ ಇದು ಪರ್ಸನಲ್, ಇದು ಪೊಲಿಟಿಕಲ್ ಅಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತ್ರೆ ಮುಂದೆ ದೇಶಕ್ಕೆ ಯಾರು ಇಲ್ಲದಿರುವಂತಹ ಸ್ಥಿತಿ ಬರ್ಬೋದು. ಆದ್ರಿಂದ ಕುಟುಂಬದ ಒಳಗೆ ನಾವು 4 ಅಂಶಗಳನ್ನು ಗಮನಿಸಬೇಕು. ಒಂದು, ಆ ಕುಟುಂಬದಲ್ಲಿ ಗಂಡು ಮತ್ತು ಹೆಣ್ಣಿನ ಪಾತ್ರಗಳು. 2, ಸಂಪನ್ಮೂಲಗಳ ವಿಂಗಡಣೆ. 3, ಅಲ್ಲಿ ನಿರ್ಧಾರಗಳನ್ನು ಯಾರು ತಗೊಳ್ತಾರೆ. ಮತ್ತು 4, ಪಾತ್ರಗಳು. ಈಗ ಒಂದು ಪೇರೆಂಟ್ಸ್ ಅಥವಾ ತಂದೆ ತಾಯಿಯಾಗಿ ಅವರಿಬ್ಬರೂ ಮಗುವಿನ ಜೀವನದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಇಲ್ವಾ. ಸಂಪತ್ತಿನಲ್ಲಿ ಹೆಣ್ಣು ಅವಳು ಕೆಲಸ ಮಾಡದೇ ಇದ್ರೆ ಅವಳಿಗೆ ಅವಳದೇ ಒಂದು ಅಕೌಂಟ್ ಅಂತ ಮಾಡಿ ಅದಕ್ಕೊಂದು ಇಷ್ಟು ಹಣವನ್ನು ಸಂಪಾದನೆ ಮಾಡುವಂತ, ಅಥವಾ ಈಗ ಹೆಣ್ಣು ಸಂಪಾದನೆ ಮಾಡ್ತಾ ಇದ್ದಾಳೆ ಗಂಡ ಮಾಡ್ತಾ ಇಲ್ಲ, ಆ ರೀತಿಯ ಸಮಾನತೆ ಇದೆಯೇ? ಇದು ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಮನೆಯೊಳಗೆ ದೌರ್ಜನ್ಯ ನಡೆದಾಗ ಒಂದು ಕಾಲದಲ್ಲಿ ಎಲ್ಲಾ ಮುಂದುವರಿದ ದೇಶಗಳಲ್ಲಿ ಕೂಡ ಅಲ್ಲಿಯೂ ಹಾಗೆ ಧರ್ಮದ ಒಂದು ಚೌಕಟ್ಟು ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಮನೆಯೊಳಗಿನ ಗಂಡ ಹೊಡೆದ್ರೆ ಗಂಡಲ್ಲ ಹೊಡೆದದ್ದು, ಅದ್ರಲ್ಲಿ ಏನಿದೆ ಅಂತ ಹೇಳುವಂತ ಸ್ಥಿತಿ ಇತ್ತು. ಆದರೆ ಯಾವಾಗ ಸ್ತ್ರೀ ಚಳುವಳಿ ಸುಮಾರು 1970ರ ದಶಕದ ನಂತರ ಪ್ರಬಲ ಆಗಲಿಕ್ಕೆ ಶುರುವಾಯಿತು, ಆವಾಗ ಅವರಿಗೆ ಗೊತ್ತಾಯ್ತು. ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಅಮೆರಿಕದಿಂದ ಅಥವಾ ಯುರೋಪಿನಿಂದ ಹೆಣ್ಣು ಮಕ್ಕಳು ದೌರ್ಜನ್ಯಪೂರಿತ ಸನ್ನಿವೇಶಗಳಲ್ಲಿ ಮಕ್ಕಳನ್ನು, ಅಂದರೆ ಇಂಟರ್ ನ್ಯಾಷನಲ್ ಮ್ಯಾರೇಜಸ್ ಅಲ್ಲಿ ಗಂಡ ಈಗ ಕ್ಯೂಬಾದಿಂದ ಬಂದು ಹೆಂಡತಿ ಅಮೆರಿಕದಿಂದ ಇದ್ದರೆ, ಅಥವಾ ಹೆಂಡತಿ ಕ್ಯೂಬಾದಿಂದ ಬಂದು ಗಂಡ ಅಮೆರಿಕದಿಂದ ಇದ್ದರೆ, ಹೆಂಡತಿ ತಡಿಲಿಕ್ಕೆ ಆಗದೆ ದೌರ್ಜನ್ಯ, ಮಗುವನ್ನು ಎತ್ತಿಕೊಂಡು ಅವಳು ಪಾಸ್ಪೋರ್ಟ್ ತಗೊಂಡು ಹೋದದ್ದು ಎಷ್ಟೋ ಉದಾಹರಣೆಗಳಿತ್ತು. ಆವಾಗ ನಮ್ಮಲ್ಲೊಂದು ಹೇಗ್ ಕನ್ವೆನ್ಷನ್ ಇತ್ತು. ಆ ಹೇಗ್ ಕನ್ವೆನ್ಷನ್ ಅಡಿಯಲ್ಲಿ ಆಕೆ ಮಗುವನ್ನು ಅಪಹರಿಸಿದಾಳೆ ಅಂತ ಕೇಸ್ ಹಾಕುವಂಥ ಚಾನ್ಸಸ್ ಇತ್ತು. ಅಂತ ಒಂದು 150 ಕೇಸುಗಳನ್ನು ಅನಲೈಸ್ ಮಾಡಿದ ಒಬ್ಬ ವಿದ್ವಾಂಸ ಹೇಳ್ತಾನೆ, ಆ ಒಂದು ಕನ್ವೆನ್ಷನ್ ಅನ್ನು ಎಷ್ಟು ಪುರುಷ ಕೇಂದ್ರಿತವಾಗಿ ಅವರು ಡ್ರಾಫ್ಟ್ ಮಾಡಿದ್ರಂದ್ರೆ, ಅಲ್ಲಿ ಎತ್ತಿಕೊಂಡು ಹೋಗುದು ಅಪರಾಧ, ಅದಕ್ಕೆ ಅವಳನ್ನು ಶಿಕ್ಷಿಸ್ಬೋದು, ಅವಳು ಮುಂದೆ ಆ ದೇಶಕ್ಕೆ ಬಂದಾಗ ಅರೆಸ್ಟ್ ಮಾಡ್ಬೋದು. ಯಾಕಾಗಿ ಎತ್ತಿಕೊಂಡು ಹೋದ್ಲವಳು? ಅವಳ ಶರೀರಕ್ಕೂ ಅಪಾಯವಿತ್ತು, ಜೀವಕ್ಕೆ ಅಪಾಯವಿತ್ತು, ಮಗುವಿಗೂ ಆರೈಕೆ ಸಿಗ್ತಾ ಇರಲಿಲ್ಲ, ಆ ಕಾರಣಕ್ಕೆ ಎತ್ತಿಕೊಂಡು ಹೋದ್ಲು ಅಂತ ಹೇಳುವ ಒಂದು ಅಪವಾದ ಅಥವಾ ಎಕ್ಸೆಪ್ಷನ್ಸ್ ಆ ರೂಲಲ್ಲಿ ಇರಲಿಲ್ಲ. ಯಾಕೆಂದ್ರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಅದೇ ರೀತಿ ಮನೆಯೊಳಗಿನ ದೌರ್ಜನ್ಯವನ್ನು ಹೆಣ್ಣು ಹೋಗಿ ಹೊರಗಡೆ ಹೇಳಿದ್ರೆ ಅವಳು ಕೆಟ್ಟ ಹೆಣ್ಣು ಅಂತ ನೋಡುವಂಥ ದೃಷ್ಟಿಕೋನ ಕಾನೂನಲ್ಲಿ ಸಹ ಇತ್ತು. ಆಯ್ತಾ? ಮತ್ತೆ 3ನೇ ಪ್ರಶ್ನೆ, ಟ್ಯಾಕ್ಸ್, ಕಂದಾಯವನ್ನು ಹಾಕೋದು. ಈಗ ನಮಗೆಲ್ಲ, ನಾವು ಉದ್ಯೋಗವನ್ನು ಮಾಡುವವರು ನಾವು ಟ್ಯಾಕ್ಸ್ ಕಟ್ತೇವೆ, ಸಂಪಾದನೆ ಮಾಡುವವರು ಟ್ಯಾಕ್ಸ್ ಕಟ್ತೇವೆ. ಒಂದು, ನೀವು ಕುಟುಂಬವನ್ನು ಊಹಿಸಿ, ಅಲ್ಲಿ ಗಂಡ ಒಬ್ಬ ದುಡಿತಾನೆ, ಹೆಂಡತಿ ಮಕ್ಕಳು ಇರ್ತಾರೆ, ಅವನ ಸಂಬಳದಲ್ಲಿ ಇಷ್ಟು ಟ್ಯಾಕ್ಸ್ ಅಂತ ಅದು ಹೋಗ್ತದೆ. ಇವಳು ಕೂಡ ಉದ್ಯೋಗ ಮಾಡುವ ಸಾಮರ್ಥ್ಯ ಇರೋಳು, ಆದರೆ ಇವಳು ಮಗುವಿನ ಆರೈಕೆಗೋಸ್ಕರ ತನ್ನ ಉದ್ಯೋಗವನ್ನು ಮೂಲೆಗುಂಪು ಮಾಡಿ ಅವಳು ಇದರಲ್ಲೇ ಗಮನ ಹರಿಸ್ತದಳು. ಒಬ್ಬ ಒಳ್ಳೆಯ ತಾಯಿಯಾಗಿ, ಒಬ್ಬ ಗೃಹಿಣಿಯಾಗಿ, ಅಥವಾ ಮನೆಯಲ್ಲಿ ಅತ್ತೆ ಮಾವರ ಆರೈಕೆ ಮಾಡ್ಕೊಂಡಿರ್ತಾಳೆ. ಈ ಟ್ಯಾಕ್ಸ್ ಸಿಸ್ಟಮ್ ಎಷ್ಟು ಕೆಟ್ಟದು ನೋಡಿ, ಎಷ್ಟು ಪೊಲಿಟಿಕಲ್ ಅಂದರೆ, ಅದು ಆರೈಕೆ ಮಾಡುವ ಸಂಗಾತಿಯ ಹೆಸರಿಗೆ ಒಂದಷ್ಟು ಟ್ಯಾಕ್ಸ್ ಕನ್ಸೆಷನ್ ಕೊಡಬೇಕು. ಅದು ಕೊಟ್ಟರೆ ಆ ಟ್ಯಾಕ್ಸ್ ಇವಳ ಅಕೌಂಟಿಗೆ ಅದುವೇ ಸರ್ಕಾರವೇ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಇರಬೇಕು. ಅವ್ರ ಗಂಡ ಹೆಂಡತಿ ಅನ್ನೋದು ಒಂದು ಡಾಕ್ಯುಮೆಂಟಲ್ಲಿ ಹೇಗೂ ರಿಜಿಸ್ಟರ್ ಆಗಿದ್ದರೆ ಅಲ್ಲಿಂದ ಅದು ಬರಬೇಕು. ಅದನ್ನು ಮಾಡಲಿಲ್ಲ. ಆಮೇಲೆ ಎಷ್ಟೋ ಸಲ ಮದುವೆ ಆಗಲಿಕ್ಕೆ ಜನರು ತಯಾರಿಲ್ಲ, ಯಾಕೆಂದರೆ ಅದರಲ್ಲಿ ಬೇರೆ ಬೇರೆ ಹಕ್ಕಿನ ಪ್ರಶ್ನೆಗಳು ಬರ್ತವೆ ವಿದೇಶದಲ್ಲಿ ಮುಖ್ಯವಾಗಿ. ಆಗ ಅವರು ಒಂದು ಲಿವಿನ್ ಅಥವಾ ಸಹಬಾಳ್ವೆ ನಡೆಸ್ತಾ ಇರ್ತಾರೆ. ಆ ಸಹಬಾಳ್ವೆಗೊಂದು ಕಾನೂನಿನ ಚೌಕಟ್ಟು ಇಲ್ಲದಿದ್ದರೆ ಆ ಸಹಬಾಳ್ವೆಯಲ್ಲಿ ಹಿಂಸಾತ್ಮಕ ಪ್ರವೃತ್ತಿ ಅಥವಾ ನಿರ್ಲಕ್ಷ್ಯ ಮಾಡೋದು ಸಂಗಾತಿಯನ್ನು, ಇಂಥದ್ದು ನಡೆದಾಗ ಅದಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಹಾಗಾಗಿ ಈ ಪೊಲಿಟಿಕಲ್ ಆ್ಯಂಡ್ ಪರ್ಸನಲ್ ಅಂತ ಹೇಳುವಂಥ ಒಂದು ಡಿವೈಡ್ ಒಳ್ಳೆಯದಲ್ಲ ನನ್ನ ಪ್ರಕಾರ. ಅದು ಎರಡೂ ಕೂಡ ಒಂದಕ್ಕೊಂದು ಹಾಸುಹೊಕ್ಕಾಗಿ ಇರಬೇಕು. ಹಾಗಿದ್ದರೆ ಮಾತ್ರ ಒಂದು ಸಶಕ್ತವಾದ, ಸುದೃಢವಾದ ಒಂದು ರಾಜ್ಯಾಂಗ ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯ ಇದೆ. ಪರ್ಸನಲ್ ಪ್ರಶ್ನೆಯನ್ನು ಮೂಲೆಗುಂಪು ಮಾಡಿದ ಸಂವಿಧಾನ ಆಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಂದು ಚಕ್ರದ ಒಂದು ಗಾಲಿಯ ರಥದ ಹಾಗೆ ಅದು ಮುಗ್ಗರಿಸ್ತದೆ ಅಂತ ನನ್ನ ಭಾವನೆ. ಅದು ನೀವು ಸರಿಯಾಗಿ ಗುರುತಿಸಿದ್ರಿ. ಯಾವತ್ತೂ ಅದರಲ್ಲೂ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಸಿಸ್ಟರ್ಹುಡ್ ಅನ್ನುವಂಥದ್ದು ಬಹಳ ತುರ್ತಾದ ಒಂದು ಅಗತ್ಯ ಅಂತ ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಮತ್ತೀಗ ಹೆಣ್ಣಿನ ಇನ್ನು ಕುಟುಂಬದ ಬಗ್ಗೆ ಹೇಳುವಾಗಲೂ ನನಗೆ ಅದು ಅನಿಸೋದು ಯಾವಾಗಲೂ, ಈ ಕುಟುಂಬ ಅನ್ನೋದನ್ನು ನಾವು ಗಮನಿಸುವುದು ಯಾವಾಗ, ಒಂದು ಹೆಣ್ಣು ಗಂಡಿಗೆ ಮದುವೆಯಾಗಿ ಅವರೊಂದು ಮನೆಯನ್ನು ರೂಪಿಸಿಕೊಂಡು ಅವರಿಗೊಂದು 2 ಮಕ್ಕಳಾದ ಮೇಲೆ ಅದನ್ನು ನಾವು ಕುಟುಂಬ ಅಂತ ಪರಿಗ್ರಹಿಸ್ತೇವೆ. ಆದರೆ ಆ ಕುಟುಂಬ ಅನ್ನೋ ವ್ಯವಸ್ಥೆಯಲ್ಲಿ ಮಕ್ಕಳು ಬೆಳೀತಾ ಹೋದಾಗೆ ನಾವು ಮಕ್ಕಳು ಏನನ್ನು ನೋಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ತೆಗೆದುಕೊಂಡ್ರೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ಕುಟುಂಬದ ಚಿತ್ರ, ಅದರಲ್ಲಿ ತಂದೆ ಲಿವಿಂಗ್ ರೂಮ್ ಅಥವಾ ಚಾವಡಿಯಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ, ತಂದೆಯ ಹತ್ರನೇ ಮಗ ಕೂತ್ಕೊಂಡು ಚೆಂಡಲ್ಲಿ ಆಡ್ತಾ ಇರ್ತಾನೆ,
ಮಗಳು ಅಡುಗೆ ಕೋಣೆಯಲ್ಲಿ ಇರ್ತಾಳೆ, ತಾಯಿಯು ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಈ ಚಿತ್ರವನ್ನು ನೋಡಿ ಬೆಳೆಯುವಂಥ ಮಗು ಎಂತಹ ಕುಟುಂಬ ವ್ಯವಸ್ಥೆಯನ್ನು ಗ್ರಹಿಸ್ಬೋದು? ಈ ಚಿತ್ರವನ್ನು ನೋಡಿ ಬೆಳೀತಾ ಇರುವಂಥ ಮಗು ತಂದೆಯ ಸ್ಥಾನವನ್ನು, ತಾಯಿಯ ಸ್ಥಾನವನ್ನು ಹೇಗೆ ಗ್ರಹಿಸ್ತದೆ? ಇದೇ ಬೆಳೆಯುವಂಥ ಮಕ್ಕಳು ಆಮೇಲೆ ಮುಂದೆ ತಾವು ಮದುವೆ ಆದಾಗ ಮನೆಯಲ್ಲಿ ತನ್ನ ಹೆಂಡತಿಯೋ ಗಂಡನನ್ನು ಗ್ರಹಿಸುವಂಥ ಕ್ರಮ ಹೇಗೆ? ಹಾಗಾಗಿ ನನಗನಿಸೋದು ಹೇಗೆ ಅಂತ ಹೇಳಿದರೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಾ ಇತ್ತು, ನಾನು 1ನೇ ಕ್ಲಾಸಲ್ಲಿ ನೆನಪಿದೆ, ರಾಮನು ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡಿದನು, ಸೀತೆಯು ತಾಯಿಯೊಂದಿಗೆ ಮನೆಯಲ್ಲಿ ಅಡುಗೆ ಕೆಲಸವನ್ನು ಮಾಡಿದಳು. ಅದರ ಬದಲಿಗೆ ಮೂಲದಲ್ಲೇ ರಾಮನು ಸೀತೆಯು ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಮತ್ತು ಜೊತೆಯಾಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಜೊತೆಯಾಗಿ ಕುಳಿತು ಊಟ ಮಾಡಿದರು ಅನ್ನುವಂಥ ಒಂದು ಚಿತ್ರವನ್ನು, ಆ ರೀತಿಯ ಒಂದು ಕ್ರಮವನ್ನು ನಮ್ಮ ಮಕ್ಕಳು ಬೆಳೀತಾ ಇರುವಾಗಲೇ ಕೊಡ್ತಾ ಹೋದರೆ ಬಹುಶಃ ಈ ಹೆಣ್ಣು ಮಕ್ಕಳನ್ನು ನೋಡುವ ಕ್ರಮ, ಅಥವಾ ಇನ್ನೂ ನಾವು 125 ವರ್ಷಗಳಾದರೂ ಕೂಡ ಬಹುಶಃ ನಾವು ಬಯಸುವಂಥ ಒಂದು ರೀತಿಯ ಸಮಾನತೆಯ ನೆಲೆಗಳು, ಇಲ್ಲಿ ನಾನು ಸಮಾನತೆ ಅಂತ ಹೇಳುವುದು ಇಷ್ಟನ್ನೇ, ಪರಸ್ಪರ ಗೌರವದ, ಆತ್ಮಗೌರವದ ಸ್ತ್ರೀ ಪುರುಷರ ಬದುಕು, ಇದು ಒಂದು ಸಿಗಬೇಕು ಅಂತಾದರೆ ಅಂಥದ್ದೊಂದು ಕುಟುಂಬ ವ್ಯವಸ್ಥೆ ಬೇಕು, ಅಂಥದ್ದೊಂದು ಚಿತ್ರಣ ನಮ್ಮ ಬಾಲ್ಯದಿಂದಲೇ ಶಿಕ್ಷಣದ ಮೂಲಕ ಸಿಗಬೇಕು ಅಂತ ಅನಿಸೋದಿಲ್ವ? ಖಂಡಿತವಾಗಿ. ಈಗ ನೋಡಿ, ವಿಶ್ವಸಂಸ್ಥೆಯಿಂದ ನಾವು ಇಂಡಿಯಾ ಸೇರಿದಂತೆ ಎಲ್ಲ ದೇಶಗಳು ಒಂದು ಮಹಿಳಾ ಸಮಾನತೆ ಒಪ್ಪಂದಕ್ಕೆ ನಾವು ಸಹಿ ಹಾಕಿದ್ದೇವೆ. 1979ರಲ್ಲಿ ಒಪ್ಪಂದ ಬಂದಿದೆ, ಆದರೆ ಪೂರ್ಣ ಸಹಿ 1993 ಬಂತು. ಆದರೆ ಅದರಲ್ಲಿ ನಮ್ಮ ಇಂಡಿಯಾ ದೇಶ 5ನೇ ವಿಧಿಗೆ ಒಂದು ಮೀಸಲಾತಿಯನ್ನು ಮಾಡಿದೆ. ಆ 5ನೇ ವಿಧಿಯಲ್ಲಿ ಈ ರೀತಿಯ ನೀವು ಹೇಳುವಂಥ ಸಿದ್ಧ ಮಾದರಿಗಳನ್ನು ನಿರ್ಮೂಲನೆ ಮಾಡುವ ಸರ್ಕಾರದ ಕರ್ತವ್ಯದ ಬಗ್ಗೆ ಅದು ಹೇಳ್ತದೆ. ಆದರೂ ಅಲ್ಲಲ್ಲಿ ಬೋರ್ಡುಗಳಲ್ಲಿ, ನಮ್ಮ ಸೆಂಟ್ರಲ್ ಬೋರ್ಡಲ್ಲಿ, ಶಿಕ್ಷಣ ಬೋರ್ಡುಗಳಲ್ಲಿ ಈ ಲಿಂಗಾಧಾರಿತವಾದ ಸಿದ್ಧ ಮಾದರಿಗಳು, ಸ್ಟೀರಿಯೋಟೈಪ್ಸ್ ಅನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತ ಹೇಳುವ ಬರುವಾಗ ನೆನಪಾಗ್ತದೆ. ನಾನು ಇಲ್ಲಿ ನನ್ನ ಬರುವ ದಾರಿಯಲ್ಲಿ ಒಂದು ಬೋರ್ಡ್ ಇದೆ. ಒಂದು ಹುಡುಗ ಕರಾಟೆಯಲ್ಲಿ ಪ್ರಥಮ ಬಹುಮಾನವನ್ನು ರಾಜ್ಯಕ್ಕೆ ತಗೊಂಡಿದ್ದಾನೆ. ಆ ಬೋರ್ಡ್ ಹೇಗಿದೆ ಅಂತ ಹೇಳಿದರೆ, ಮಗನ ಹೆಸರು ಹಾಕಿ ಫೋಟೋ ಹಾಕಿ ಅದರ ಕೆಳಗಡೆ ತಾಯಿಯ ಪ್ರೀತಿ ತಂದೆಯ ಹೆಮ್ಮೆ ಅಂತ ಇದೆ. ಎಷ್ಟೊಂದು ಅದನ್ನು ನಾವು ಹೇಗೆ ನನಗೆ ಅದನ್ನು ನೋಡುವಾಗೆಲ್ಲ ನಗು ಬರುತ್ತೆ. ಎಲ್ಲಿಯವರೆಗೆ ಇದು ಹೆಮ್ಮೆ ಮತ್ತು ಪ್ರೀತಿ ಅನ್ನುವ ಪದಗಳು ಪಿತೃತ್ವದ ಅದೇ ಮೌಲ್ಯಗಳು ನೋಡಿ. ಪದಕ ಪಡೆದಂಥ ಆ ಮಗು ತಂದೆಗೆ ಹೆಮ್ಮೆ, ತಾಯಿಗೆ ಪ್ರೀತಿ, ಅಷ್ಟೇನಾ? ಹಾಗಾಗಿ ನಮ್ಮ ಆಲೋಚನಾ ಕ್ರಮಗಳೇ ಮೂಲದಲ್ಲಿ ಎಷ್ಟು ಬದಲಾವಣೆ ಆಗಬೇಕಾಗಿದೆ ನಿಜವಾಗ್ಲು ಅಲ್ವಾ? ಆ ಬೋರ್ಡ್ ನೋಡುವಾಗೆಲ್ಲ ನನಗೆ ನಗು ಬರುತ್ತೆ, ಒಂದು ರೀತಿ ವಿಷಾದವೂ ಬರ್ಲಿಕ್ಕಿದೆ. ಹೇಳಿ ಮೇಡಮ್, ಹೇಳ್ತೇನೆ. ಅದೇ ನನಗೆ ಈ ಕುಟುಂಬದ ವಿಷಯಗಳು ಬರುವಾಗ ಬಹಳ ಹಿಂದೆ ನಾನು ಹೇಳಿದೆಲ್ಲ, ಬೇಜಿಂಗ್ ಕಾನ್ಫರೆನ್ಸ್ ನಡೀತು. ಈ ಸಿಡೋ ಅಂದರೆ ಮಹಿಳಾ ತಾರತಮ್ಯ ನಿವಾರಣಾ ಒಪ್ಪಂದ ಅಷ್ಟು ಚೆನ್ನಾಗಿ ಅನುಷ್ಠಾನ ಆಗಲಿಲ್ಲ ಅಂತ ಅವರು 1995ರಲ್ಲಿ ಬೇಜಿಂಗಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಿದ್ರು. ಬೇಜಿಂಗ್ ಒಪ್ಪಂದದ ನಂತರ ವಿಶೇಷವಾದ ಕೆಲವು ತಜ್ಞರೆಲ್ಲ ಸಭೆ ಸೇರಿ, ರಾಧಿಕಾ ಕುಮಾರಸ್ವಾಮಿ ಅವರೆಲ್ಲ ಸೇರಿ ಈ ಮಹಿಳೆಯ ವಿರುದ್ಧ ಕುಟುಂಬದ ಒಳಗೆ ನಡೆಯುವ ದೌರ್ಜನ್ಯ, ಬೇರೆ ಬೇರೆ ರೀತಿಯ ದೌರ್ಜನ್ಯಗಳ ಬಗ್ಗೆ ಮಾತಾಡ್ತಾರೆ ಅವರು. ಅದರಲ್ಲಿ ಸಂಶೋಧನೆಗಳಲ್ಲಿ 4 ಅಂಶಗಳನ್ನು ಅವರು ತಗೊಂಡ್ರು. ರೆಬೆಕ್ಕಾ ಕುಕ್ ಅನ್ನುವ ಮಹಿಳೆ ಒಂದು ಪುಸ್ತಕ ಬರೆದ್ರು, ಹ್ಯೂಮನ್ ರೈಟ್ಸ್ ಆಫ್ ವಿಮೆನ್ ಅಂತ. ಆ ಟೈಮಲ್ಲಿ ಒಂದು 1993ಯಲ್ಲಿ ಅದು ಪ್ರಕಟ ಆಯಿತು, ಆ ಪುಸ್ತಕ ಪೆನ್ಸಿಲ್ವೇನಿಯಾ ಪ್ರೆಸ್ಸಿಂದ. ಅದರಲ್ಲಿ ಒಂದು ಲೇಖನ ಅವರು ಮನೆಯ ಒಳಗೆ ನಡೆಯುವಂಥ ದೌರ್ಜನ್ಯದ ಬಗ್ಗೆ ಅವರು ಅದನ್ನು ಇದರಲ್ಲಿ ಜೈಲಲ್ಲಿ ನಡೆಯುವ ದೌರ್ಜನ್ಯಕ್ಕೆ ಅದನ್ನು ಹೋಲಿಸ್ತಾರೆ. ಅದು ನೋಡಿ, ಈ ಕುಟುಂಬದ ಒಳಗೆ ಇರುವಂತಹ ಒಂದು ರೋಗಗ್ರಸ್ತ ಸ್ಥಿತಿಯನ್ನದು ತೋರಿಸ್ತದೆ ಆ ಲೇಖನ. ಆ ಬರೆದಂತಹ ಲೇಖಕಿ ರಾನ್ ಕ್ಯಾಪೆಲಾನ್, ಆಕೆ ಅಮೆರಿಕದ ವಿದ್ವಾಂಸಗಳು, ಆದರೆ ಬಹುಶಃ ಸ್ಪ್ಯಾನಿಷ್ ಹಿನ್ನೆಲೆಯಿಂದ ಬಂದವರು. ಅವರು ಅದರಲ್ಲಿ 3 ಸೆಕ್ಷನ್ ಮಾಡ್ತಾರೆ. 1ನೇ ಸೆಕ್ಷನ್ ಏನಂದರೆ ಈ ಹಿಂಸೆ ನಡೀತದೆ ಹೇಗೆ ಅಂತ ಹೇಳೋದು, ಅದರ ಪ್ಯಾಟರ್ನ್ಸ್ ಅದು. 2ನೇ ಸೆಕ್ಷನಲ್ಲಿ ಅಷ್ಟು ಹಿಂಸೆ ಇದ್ದರೂ ಮಹಿಳೆಯರಲ್ಲಿ ಉಳಿತಾರೆ ಯಾಕೆ ಅಂದರೆ ಸಮಾಜದೊಳಗೆ ಕೆಲವು ಮಿಥ್ಯೆಗಳಿವೆ. ಏನಂದರೆ ಬಿಟ್ಟು ಹೋದ ಮಹಿಳೆ ಅವಳನ್ನು ಮತ್ತೆ ಸಮಾಜ ಹೇಗೆ ನೋಡ್ತದ, ಮತ್ತೆ ಯಾರಿಗೆ ಅವರು ಬಲಿಪಶು ಆಗ್ತಾಳೋ ಅಂತ ಹೇಳುವಂಥದ್ದು, ಅಥವಾ ಮಕ್ಕಳಿಗೋಸ್ಕರ ಇರ್ತಾಳೆ, ತಾಯ್ತನದ ಒಂದು ಸಿದ್ಧ ಮಾದರಿ ಇದೆಯಲ್ಲ, ಅದು ಮನಸ್ಸನ್ನು ಪ್ರಬಲವಾಗಿ ಆಳುವಂಥದ್ದು. ಮತ್ತೆ ಬೇರೆ ಬೇರೆ ಮಿಥ್ಯೆಗಳು ಆ ಮಹಿಳೆ ಅಂತ ದೌರ್ಜನ್ಯ ಸ್ಥಿತಿಯಲ್ಲಿ ಉಳಿಯುವ ಹಾಗೆ ಮಾಡ್ತದೆ. ಆ ಮಹಿಳೆಯ ಸ್ಥಿತಿ ಹೇಗೆ ಒಂದು ಜೈಲಿನೊಳಗಿರುವ ಕೈದಿಯ ಸ್ಥಿತಿಗೆ ಹೋಲಿಕೆ ಆಗ್ತದೆ ಅಂದರೆ, ಜೈಲಲ್ಲಿ ಕೈದಿಗಳನ್ನು ಹೇಗೆ ನಡೆಸ್ತಾರೆ? ಒಂದು ದಿನ ಅವರಿಗೆ ಕೆಲಸಗಳನ್ನು ಕೊಡ್ತಾರೆ, 2ನೇ ದಿನ ಅವರು ಕೆಲಸ ಚೆನ್ನಾಗಿ ಮಾಡಿದರೆ ಅವರಿಗೆ ಹೆಚ್ಚು ಪ್ರಶಂಸೆಗಳನ್ನು ಕೊಡ್ತಾರೆ, 3ನೇ ದಿನ ಅವರು ಕೆಲಸ ಚೆನ್ನಾಗಿ ಮಾಡದಿದ್ದರೆ ಒಂದು ಲಾಠಿ ತೆಗೆದುಕೊಂಡು ಹೊಡಿತಾರೆ.
ಸೊ ಹಿಂಸೆ ಅಂದರೆ ನಾವು ಅದನ್ನು ಹಾಟ್ ಆ್ಯಂಡ್ ಕೋಲ್ಡ್, ಗ್ಲೋವಿಂಗ್ ಹಾಟ್ ಆ್ಯಂಡ್ ಕೋಲ್ಡ್ ಅಂದರೆ ಶೀತಲವಾದ ಮತ್ತು ಅತ್ಯಂತ ಪ್ರೀತಿಯ, ಈ ರೀತಿಯ ಎರಡು ವಿರುದ್ಧಾತ್ಮಕ ಮಾದರಿಗಳಲ್ಲಿ ಅವರ ಮನಸ್ಸನ್ನು ನೋಡಿದ್ದಾರೆ. ದೈಹಿಕ ದೌರ್ಜನ್ಯ ಅಥವಾ ಮಾನಸಿಕ ದೌರ್ಜನ್ಯ ಮನೆಯೊಳಗೆ ನಡೆದಾಗ ಆ ಮಹಿಳೆ ಈ ಒಂದು ಕೈದಿಯ ಸ್ಥಿತಿಗೆ ಹೇಗೆ ಸಮಾಂತರವಾಗಿ ಇರ್ತಾಳೆ ಅನ್ನೋ ವಿಶ್ಲೇಷಣೆಯಲ್ಲಿ ಕಾಣ್ತದೆ. ಮತ್ತು ಅವಳು ಇನ್ನೊಂದು ಮಾತು ಹೇಳ್ತಾಳೆ, ಏನಂದರೆ ಈ ಲೇಖಕಿ, ಈ ಮಹಿಳೆ ತನ್ನಲ್ಲಿ ಸಾಮರ್ಥ್ಯವೇ ಇಲ್ಲ ಅಂತ ಭಾವಿಸೋ ಸ್ಥಿತಿಗೆ ಬರ್ತಾಳೆ. ಅದನ್ನು ಅವರು ಕಲ್ಟಿವೇಟೆಡ್ ಹೆಲ್ಪ್ಲೆಸ್ನೆಸ್ ಅಂದರೆ ಕ್ರಮೇಣವಾಗಿ ತಾನು ನಿಸ್ಸಹಾಯಕಳು, ದುರ್ಬಳಲು ಅಂತ ನಂಬಿಕೆಗೆ ಅವಳು ಬರ್ತಾಳೆ. ಅದು ಆ ಸ್ಥಿತಿಯನ್ನು ಆಕೆ ಹೋಲಿಸ್ತಾಳೆ. ಹೇಗೆ ಅಂದರೆ, ಈಗ ನೀವು ಒಂದು ಸಾಕು ಪ್ರಾಣಿಯನ್ನು ಸಂಕಲೆಯಲ್ಲಿ ಕಟ್ಟಿಯಾಗಿರ್ತೀರಿ, ಒಂದು ದಿನ ಸಂಕಲೆಯಿಂದ ಬಿಡ್ತೀರಿ, ಅದು ಅಲ್ಲಿ ಇಲ್ಲಿ ಖುಷಿಯಿಂದ ಓಡಾಡ್ತದೆ, ಮತ್ತೆ ಪುನಃ ಅದನ್ನು ಸಂಕಲೆ ಹತ್ರ ತಂದು ಅದಕ್ಕೊಂದು ಏಟು ಕೊಟ್ಟು ನೀವು ಸಂಕಲೆಯಿಂದ ಬಿಗಿತೀರಿ. ಅದರ ನಂತರ ಆ ನಾಯಿ ಅಥವಾ ಸಾಕು ಪ್ರಾಣಿ ಅಲ್ಲಿ ಇಲ್ಲಿ ಓಡಾಡಿ ಪುನಃ ಬಂದು ತಾನಾಗಿ ಸಂಕಲಿಗೆ ಕುತ್ತಿಗೆ ಓಡ್ತದೆ. ಆ ಮಹಿಳೆ ಕೂಡ ಅದೇ ರೀತಿಯಲ್ಲಿ ಈ ಹಿಂಸೆಯಿಂದ ನಿರಂತರವಾಗಿ ತನ್ನನ್ನು ಅಶಕ್ತಳು, ತಾನು ಸಂಕೋಲೆಯೊಳಗೆ ಇದ್ದೇನೆ ಅಂತ ಒಪ್ಪಿಕೊಂಡು ಆ ಸಂಕೋಲೆಗೆ ಮತ್ತೆ ಬಂದು ಕೊರಳೊಡ್ತಾಳೆ ಅಂತ ಹೇಳುವುದನ್ನು ಅವಳು ಹೇಳ್ತಾಳೆ. ಈ ಕೊರಳೊಡ್ಡುವ ಸ್ಥಿತಿಯಿಂದ ಅವಳಿಗೆ ಯಾವುದೋ ಒಂದು ಕಾರಣಕ್ಕೆ ಒಂದು ದಿನ ಅದು ಸಹನೆಯ ಕಟ್ಟೆ ಒಡೆದಾಗ ಅದು ಒಂದು ರೀತಿಯ ಡಿಸ್ಪ್ರಪೋರ್ಷನೇಟ್ ಅಂದರೆ ಅನುಪಾತಕ್ಕಿಂತ ಮೇಲಾದ ಒಂದು ಸಿಟ್ಟಾಗಿ ಹೊರಗೆ ಬಂದು ಒಂದು ಆಯುಧದಿಂದ ಅವನನ್ನು ಕೊಂದೇ ಹಾಕ್ತಾಳೆ, ತನಗೆ ಹಿಂಸೆ ಮಾಡುವವನನ್ನು. ಹಾಗೆ ರೊಂದ ಕಪಿಲನ ಆರ್ಗ್ಯುಮೆಂಟ್ ಏನಂದರೆ, ಇದು ಹೇಗೆ ಟಾರ್ಚರ್ ಅಥವಾ ಒಂದು ತೀವ್ರಗತಿಯ ಒಂದು ಹಿಂಸೆಗೆ ಇದನ್ನು ನಾವು ಹೋಲಿಸ್ಬೇಕು, ಇದು ಸಾಮಾನ್ಯ ಹಿಂಸೆ ಅಲ್ಲ, ಮನೆಯೊಳಗಿರುವಂಥ ಹಿಂಸೆ ಅಂತ ಅವಳು ಹೇಳ್ತಾಳೆ. ಆದ್ದರಿಂದ ನನ್ನ ವಾದ ಏನಂದರೆ, ಕುಟುಂಬದಷ್ಟು ಒಂದು ರೋಗಗ್ರಸ್ತ ಸ್ಥಿತಿ ಬಾಹ್ಯ ಸಮಾಜದಲ್ಲಿ ಕೂಡ ಸಿಗದೇ ಹೋಗ್ಬೋದು. ಈ ರೀತಿಯ ವಿಪರೀತವಾದ ಒಂದು ಅಸಮಾನ ಸ್ಥಿತಿಗೆ ಮತ್ತು ಇನ್ನೊಬ್ಬರನ್ನು ಚಿತ್ರಹಿಂಸೆ ಮಾಡುವ ಸ್ಥಿತಿಗೆ ಮತ್ತು ಒಬ್ಬರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಅವರ ಮೇಲೆ ಹತೋಟಿ ಸಂಪಾದಿಸುವಂಥ ಸ್ಥಿತಿಗೆ ತಂದರೆ ಅವರು ಪ್ರತಿಭಟನೆಗೆ ಹೋದಾಗ ಅದು ಒಂದು ಉತ್ಕ್ರಾಂತಿ ಅಥವಾ ಒಂದು ರೆವಲ್ಯೂಷನ್ ಮಾದರಿಯಲ್ಲಿ ಇವರನ್ನೇ ಕೊಂದಾಕ್ಬೋದು. ಒಂದು ಕುಟುಂಬ ಶಿಥಿಲ ಆಗಲಿಕ್ಕೆ ಅಲ್ಲಿಂದ ಶುರುವಾಗ್ತದೆ. ಅದಕ್ಕೆ ಅವಳು ಕೊನೆಗೆ ಒಂದು ಆರ್ಗ್ಯುಮೆಂಟ್ ಹೇಳ್ತಾಳೆ, ಇವತ್ತು ನಮ್ಮ ಕುಟುಂಬಗಳು ಸಮೂಲಾಗ್ರವಾಗಿ ಪರಿವರ್ತನೆಯಾಗುವ ಅಗತ್ಯ ಇದೆ. ನಾವು ಕುಟುಂಬವನ್ನು ಯಜಮಾನಿಕೆಯ ಅಥವಾ ಯಾಜಮಾನ್ಯದ ಮಾದರಿಯಿಂದ ಭಾಗವಹಿಸುವಿಕೆಯ ಮಾದರಿಗೆ ಕೊಂಡೊಯ್ಯಬೇಕು. ಮತ್ತು ಹ್ಯೂಮನ್ ರೈಟ್ಸ್ ಚಾರಿಟಿಯ ಹಾಗೆ ಮಾನವ ಹಕ್ಕುಗಳು ಮನೆಯಿಂದ ಶುರುವಾಗ್ತದೆ. ಯಾಕೆಂದರೆ ಇಡೀ ಮಾನವ ಹಕ್ಕಿನ ವ್ಯಾಖ್ಯಾನ ಇರುವುದೇ ರೈಟ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಶಲ್ ಅಂದರೆ ನೀವು ಹೇಳಿದ ಪೊಲಿಟಿಕಲ್ ಸಾರ್ವಜನಿಕವಾದ ಹಕ್ಕುಗಳು ಮಾತ್ರ ಮಾನವ ಹಕ್ಕು ಅಂತ ನಾವು ಭಾವಿಸ್ತೇವೆ. ಮಾತಾಡುವ ಹಕ್ಕು, ಓಡಾಡುವ ಹಕ್ಕು, ವಾಕ್ ಸ್ವಾತಂತ್ರ್ಯ, ಮನೋಸ್ವಾತಂತ್ರ್ಯ, ಹೀಗೆ ಬಹಳ ದೊಡ್ಡ ವಿಷಯದಲ್ಲಿ ನಾವು ಮಾತಾಡ್ತೇವೆ. ನಮ್ಮ ಕಾಲ ಕೆಳಗಿರುವಂಥ ಕುಟುಂಬದ ಪ್ರಶ್ನೆಯನ್ನು ನಾವು ಎತ್ತುವುದೇ ಇಲ್ಲ. ಹಾಗೆ ಅವಳು ವಾದ ಮಾಡ್ತಾಳೆ, ಹ್ಯೂಮನ್ ರೈಟ್ಸ್ ಲೈಕ್ ಚಾರಿಟಿ ಶುಡ್ ಬಿಗಿನ್ ಎಟ್ ಹೋಮ್. ನೀವು ಮನೆಯೊಳಗೆ ಇದನ್ನು ಮೊದಲು ತನ್ನಿ, ಆಗ ತಾನಾಗಿ ಸಾರ್ವಜನಿಕ ಜೀವನದಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆ ನಡೀತದೆ. ಇದೇ ರೀತಿ ಸಮಾನತೆಯ ಪ್ರಶ್ನೆ ಕೂಡ ಮನೆಯ ಒಳಗಿಂದ ಬರಲಿ. ನೀವು ಹೇಳಿದ ಹಾಗೆ ಮಕ್ಕಳನ್ನು ಸಾಕುವುದಾಗಲಿ ಅಥವಾ ಮಕ್ಕಳನ್ನು ಶಾಲೆಯಲ್ಲಿ ಅವರು ಆಟ ಆಡುವಾಗ ಕ್ರಿಯೇಟ್ ಮಾಡುವ ಸಂದರ್ಭ ಆಗಲಿ, ಕಂಪನಿಗಳಲ್ಲಿ, ಆರ್ಗನೈಸೇಷನ್ಗಳಲ್ಲಿ ನಾವು ಹುಟ್ಟು ಹಾಕುವಂತಹ ಒಂದು ಇಕೋಸಿಸ್ಟಮ್ ಅಥವಾ ವಾತಾವರಣ ಆಗಲಿ, ಅಲ್ಲಿ ತಾನಾಗಿ ಅದು ಒಂದು ದೊಡ್ಡ ವೃಕ್ಷದಾಗಿ ಒಂದು ಸಂಸ್ಕೃತಿ ನೋಡಿ ಕಲಿತಾರೆ, ಬೆಳೀತದೆ. ಹೌದು. ಮತ್ತು ಈ ಕುಟುಂಬ ವ್ಯವಸ್ಥೆಯ ಒಳಗಿನ ಮಹಿಳೆಯ ಗೌರವನ ಮತ್ತೆ ಆಕೆ ಪಡ್ಕೊಳ್ಬೇಕು, ಒಂದು ಸದೃಢವಾದ ಮಹಿಳೆ ಬೇಕು ಅಂತೇಳಿ ಆದರೆ ಈ ಗುಡ್ ಗರ್ಲ್ ಸಿಂಡ್ರೋಮ್ ಒಂದಿದೆ, ಅದರಿಂದಲೂ ನಾವು ಹೊರಗೆ ಬರಬೇಕಾಗತ್ತೆ. ಹಾಗೆ ಇನ್ನೊಂದು ಏನು ಅಂತೇಳಿದ್ರೆ, ನಾವೆಲ್ಲ ಹೆಣ್ಣು ಮಕ್ಕಳು ಏನಾಗ್ತೇವೆ ಅಂತ ಹೇಳಿದ್ರೆ ಒಂದು ಕಲ್ಚರಲಿ ಕನ್ಸ್ಟ್ರಕ್ಟೆಡ್, ಸೋಷಲಿ ಮೊಡಿಫೈಡ್, ಈ ರೀತಿಯ ಒಂದು ಸ್ಟೀರಿಯೋಟೈಪ್, ಸಿದ್ಧ ಮಾದರಿಗಳಿಂದ ಕೂಡ ಹೊರಗೆ ಬರಬೇಕಾದ ಒಂದು ಅಗತ್ಯ ಇದೆ. ಇವತ್ತಿನದು ತುರ್ತು ಅಂತ ಅನ್ನಿಸ್ತದೆ. ಮೇಡಮ್, ನಾನು ಈ ಹಿಂದಿನ ನಿಮ್ಮ ಬರಹಗಳನ್ನು, ಯೋಚನೆಗಳನ್ನೆಲ್ಲ ಗಮನಿಸಿದಾಗ ಕರಾವಳಿಯ ಒಂದು ಸಶಕ್ತವಾದಂಥ ಒಂದು ಕುಟುಂಬ ವ್ಯವಸ್ಥೆಯ ಮೂಲದಿಂದ ನೀವು ಬಂದವರು. ಹಾಗಾಗಿ ನಾನು ಅಂದ್ಕೊಳ್ಳೋದು, ಕರಾವಳಿಯ ಮಾತೃಮೂಲ ಪದ್ಧತಿ ಏನಿದೆಯಲ್ಲ, ಅದು ಸಶಕ್ತವಾದ ಸಕ್ಷಮ ಮಹಿಳೆಯನ್ನು ಒಂದು ರೂಪಿಸುವುದಕ್ಕೆ ವಾಸ್ತವವಾದಿ ಚಿಂತನೆಯ ಅಥವಾ ಈ ನೆಲಮೂಲದ ಸಂಕಥನಗಳನ್ನು ನಾವು ಇವತ್ತು ಹೇಗೆ ಗ್ರಹಿಸಿಕೊಳ್ಬೇಕು? ಬಹಳ ಒಳ್ಳೆಯ ಪ್ರಶ್ನೆ. ನನಗೆ ಬಹಳ ಪ್ರಿಯವಾದ ದೈವಗಳು ಇಲ್ಲಿ ಕಲ್ಲುಟ್ಟಿ ಅಥವಾ ನೀವು ಹೇಳುವ ಇನ್ನೊಂದು ಐತಿಹ್ಯ ಸಿರಿ. ಇಡೀ ಸಮಾಜಕ್ಕೆ ಒಂದು ಸಂರಚನೆಯನ್ನು ಕೊಟ್ಟವರು ಸಿರಿ. ಅಥವಾ ಸಮಾಜದಲ್ಲಿ ತನ್ನ ಸೋದರನಿಗಾದ ಅನ್ಯಾಯಕ್ಕೆ ಪ್ರತಿಭಟನೆಯಾಗಿ ನಿಂತು ಒಂದು ವರ್ಗವನ್ನು ಪ್ರಶ್ನೆ ಮಾಡಿ ಬಹಳಷ್ಟು ಸಾಮರ್ಥ್ಯವನ್ನು ತೋರಿಸಿದವಳು ಕಲ್ಲುಟ್ಟಿ.
ಈ ಐತಿಹ್ಯಗಳನ್ನು ನಾವು ಬಗೀತಾ ಹೋದರೆ ಒಂದು ಹಂತದಲ್ಲಿ ಅವರು ಸ್ತ್ರೀ ಪುರುಷ ಅನ್ನುವ ಭಿನ್ನತೆಯನ್ನೇ ಮೀರಿ ನಿಲ್ಲುವಂತ ಪ್ರತೀತಿಗಳು ನಮ್ಮ ಕರಾವಳಿಯಲ್ಲಿ ಮನುಷ್ಯ ಪ್ರೀತಿ ಮಾತ್ರ ಇರುವಂಥದ್ದು. ಮತ್ತೆ ಇನ್ನೊಂದು, ಹೆಣ್ಣು ಒಂದು ಸ್ಟ್ರಕ್ಚರ್, ಒಂದು ಸಂರಚನೆಯನ್ನು ಕೊಟ್ಟಾಗ ಅದನ್ನು ಪಾಲಿಸಿದ ಗಂಡಸರು. ಅಲ್ಲಿ ಪುನಃ ನಮ್ಗೆ ಕಾಣುವುದು ಮಹಿಳೆಯ ಸಾಮರ್ಥ್ಯ. ಅದನ್ನು ನೀವು ಬೇಕಾದರೆ ಪಾವಿತ್ರ್ಯ ಅಂತ ಕರೀರಿ, ಆದಿಭೌತಿಕ ಅಂತ ಕರೀರಿ. ಅಲ್ಲಿ ಕಾಣುವುದು ಆ ಮಹಿಳೆಯ ಪ್ರತಿಪಾದನೆಯ ಶಕ್ತಿ. ಸಿರಿ ಹೇಗೆ ಪ್ರತಿಪಾದನೆ ಮಾಡ್ತಾಳೆ, ತನ್ನ ನೌಕರಿಯರ ಬಗ್ಗೆ ತನ್ನ ಬಗ್ಗೆ ಪ್ರತಿಪಾದನೆ ಮಾಡಿ, ಅಡ್ವಾಕಸಿ, ತನಗೆ ಸರಿ ಅಂತ ಕಂಡದ್ದನ್ನು ಹೇಳುವ, ಅದರ ಕುರಿತಾಗಿ ಹೋರಾಡುವ ಛಾತಿ, ಅದು ನಮ್ಮ ಮೂಲ ಸಂಸ್ಕೃತಿ. ನಾವು ಇವತ್ತು ನಮ್ಮ ಮೂಲ ಸಂಸ್ಕೃತಿಯನ್ನು ಮಾರುಕಟ್ಟೆಯ ಸಂಸ್ಕೃತಿಯೊಟ್ಟಿಗೆ ಬೆಸೆದು, ಗುಡ್ ಗರ್ಲ್ ಸಿಂಡ್ರೋಮ್ ನೀವು ಹೇಳಿದ್ದು ಬಹಳ ಒಳ್ಳೆಯ ಮಾತದು, ಅದರ ಒಳಗೆ ನಾವು ಈಗ ಹೊಕ್ಕಾಗಿದೆ. ಇದನ್ನು ತಂದವರು ಯಾರು? ಮಾರುಕಟ್ಟೆ. ಈಗ ನಾವು ಇಷ್ಟೆಲ್ಲ ಒಂದು ಡೌರಿ ಅಂತ ನಮ್ಮಲ್ಲಿ ಮೊದಲು ವರದಕ್ಷಿಣೆದು ವಿಷಯ ಇತ್ತು. ನಮ್ಮಲ್ಲಿ ವರದಕ್ಷಿಣೆ ವಿಷಯ ಇರಲಿಲ್ಲ ನಮ್ಮ ಮೂಲ ಸಂಸ್ಕೃತಿಯಲ್ಲಿ. ಅದು ಬಂದದ್ದೇ ನಮ್ಮ ಈ ಒಂದು ಮಾರುಕಟ್ಟೆಯ ಕೊಳ್ಳುಬಾಕ ಸಂಸ್ಕೃತಿ ಇದೆಲ್ಲ ಕನ್ಸ್ಯೂಮರ್ ಕಲ್ಚರ್ ಇಂದ ಬಂದದ್ದು. ನಾನು 2-3 ಕುಟುಂಬಗಳಲ್ಲಿ ವರದಕ್ಷಿಣೆ ಹಣವನ್ನು ಇವರು ಹೇಗೆ ಸ್ಪೆಂಡ್ ಮಾಡಿದ್ದಾರೆ ಅಂತ ಅನ್ನೋದನ್ನು ಗಮನಿಸಿದ್ದೇನೆ. ಆ ಹಣ ಪುನಃ ಮಾರುಕಟ್ಟೆಗೆ ವಾಪಸ್ ಹೋಗಿದೆ. ಅವರ ಮುಂದಿನ ಜೀವನದ ಒಂದು ಮೂಲ ಚೌಕಟ್ಟಿಗೆ ಅದು ಹೋಗಲೇ ಇಲ್ಲ. ಒಂದಷ್ಟು ಅಲ್ಲಿಂದ ಒಂದು ಸೀರೆ, ಇಲ್ಲಿಂದೊಂದು ಸೀರೆ, ಅಲ್ಲಿಂದೊಂದು ಆಭರಣ, ಇಲ್ಲಿಂದೊಂದು ಆಭರಣ, ಪುನಃ ಅದು ಅಂಗಡಿಗೆ ಹೋಗಿದೆ ಆ ದುಡ್ಡು. ಸೊ ನಾವು ಈ ಮಾರುಕಟ್ಟೆಯನ್ನು ಪ್ರಶ್ನೆ ಮಾಡಬೇಕು. ಅದೇ ಮಾತನ್ನು ಹೇಳ್ತಾ ಇದ್ದೆ ಅಲ್ಲ ಆವಾಗ, ಏನಂದರೆ ಡಿಜಿಟಲ್ ಲಿಟ್ರಸಿ. ನಮ್ಮ ಮುಂದೆ ಬರುವ ಎಲ್ಲ ಕಲ್ಪನೆಗಳು ಅಥವಾ ಬರುವಂತಹ ಎಲ್ಲ ಸುದ್ದಿಗಳು, ಎಲ್ಲ ಡೇಟಾ ಅಥವಾ ದತ್ತಾಂಶಗಳು, ಇವುಗಳನ್ನು ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡುವ ದೃಷ್ಟಿಕೋನವನ್ನು ಮಹಿಳೆಯರು ಬೆಳೆಸುವಂಥದ್ದು. ಉದಾಹರಣೆಗೆ, ಈಗ ಸಿರಿ ಕೂಡ ತನ್ನ ಕಾಲಘಟ್ಟದಲ್ಲಿ ತಾನು ಒಬ್ಬ ಹೆಣ್ಣು, ತಾನು ಶರಣಾಗತಿಯಾಗಿ ಬದುಕಬಹುದಾಗಿತ್ತು. ಆದರೆ ಆಕೆ ತನ್ನ ಸಾಮರ್ಥ್ಯವನ್ನು ಗುರುತಿಸಿ ಪ್ರತಿಪಾದನೆಗೆ ಹೊರಟರು, ಸಮಾಜದ ಸಂರಚನೆಯ ಬಗ್ಗೆ ಮಾತಾಡಿದ್ರು, ಗಮ್ಯಸ್ಥಾನಕ್ಕೆ ಹೊರಟೋದ್ರು ಅವರು. ಅಂದರೆ ಚಲನಶೀಲವಾದ ಹೆಣ್ಣು, ಒಂದು ಕಡೆ ಸ್ಥಿರವಾಗಿ ನಿಲ್ಲದ, ಚಲನಶೀಲವಾಗಿ ತನ್ನ ಬದುಕನ್ನು ಚಲನಶೀಲವಾಗಿ ತೆಗೆದುಕೊಂಡ್ರು. ಯಾವುದೇ ಒಂದು ವ್ಯಕ್ತಿಗೆ, ಹೆಣ್ಣಾಗ್ಲಿ ಗಂಡಾಗ್ಲಿ, ಚಲನಶೀಲತೆಯ ಮೂಲ ಸ್ವಾತಂತ್ರ್ಯ ಇದೆ. ಆದರೆ ನಾವು ಆಕೆಯನ್ನು ಒಂದು ಕಟ್ಟಿ ಹಾಕಿ, ಆ ಒಂದು ಮನೆಯ ನಿರ್ದಿಷ್ಟ ವ್ಯವಸ್ಥೆಯೊಳಗೆ ಕಟ್ಟಿ ಹಾಕಿ, ಆಕೆಗೆ ಇಷ್ಟ ಇರಲಿ ಇಲ್ಲದಿರಲಿ, ಇಷ್ಟ ಇದ್ದರೆ ಕೂಡ ಆ ಇಷ್ಟ ಎಲ್ಲಿಂದ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಅಂದರೆ ಯಾವ ಹೆಣ್ಣು ಮಕ್ಕಳು ಕೂಡ ಸೇಮ್ ಇಲ್ಲ, 100ರಲ್ಲಿ 1 ಸಿರಿ ಹುಟ್ಟುತ್ತಾರೆ. ಆದರೆ ನಾವು ಗುರುತಿಸದಿದ್ದರೆ ಆಕೆಯು ಎಲ್ಲರ ಹಾಗೆ ಜನಸಾಮಾನ್ಯವಾಗಿ ಇರ್ತಾರೆ ಅಂತ ಹೇಳೋದು ನನ್ನ ಭಾವನೆ. ಹಾಗಾಗಿ ನಾವು ಆ ನ್ಯೂರಲ್ ಡೈವರ್ಸಿಟಿ, ಆ ಇಂಟೆಲೆಕ್ಚುವಲ್ ಡೈವರ್ಸಿಟಿ ಅಥವಾ ಬೌದ್ಧಿಕವಾದ ವೈಶಿಷ್ಟ್ಯತೆ, ಗಂಡಾಗಲಿ ಹೆಣ್ಣಾಗಲಿ, ಅದನ್ನು ನಾವು ಗುರುತಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿಯ ಒಳಗೆ ಸಮಾಜಕ್ಕೆ ಅದನ್ನು ಸರಿಯಾಗಿ ನಾವು ಮುಂದುವರಿಸ್ತಾ ಹೋಗುವುದು ನಮ್ಮ ಕರ್ತವ್ಯ. ಒಬ್ಬ ಶಿಕ್ಷಕಿಯಾಗಿ ಅಥವಾ ಒಂದು ಸಂಸ್ಥೆ, ಒಂದು ಶಿಕ್ಷಣದ ವ್ಯವಸ್ಥೆಯಾಗಿ, ಒಂದು ಪೋಷಕರಾಗಿ, ಒಬ್ಬ ಸ್ನೇಹಿತೆಯರಾಗಿ. ಅದಕ್ಕೆ ನಮ್ಮಲ್ಲಿ ಸಖಿಭಾವ ಅಂತ ಹೇಳುವಂಥದ್ದು ಇದೆ ಅಲ್ಲ, ಸಖಿಭಾವ ಬಹಳ ಮುಖ್ಯ. ಸಖಿಭಾವ ನನಗೆ ಸಿರಿದ್ದು ನೀವು ಹೇಳುವಾಗ ನನಗೆ ಯಾವಾಗ ನೆನಪಾಗುದು, ಅವರಿಗೆ ಆ ಮಾಬುಕಳವನ್ನು ದಾಟಿ ಹೋಗುವುದಕ್ಕೆ ಗಂಡ ಒತ್ತಡವನ್ನು ಹಾಕಿದಾಗ ಸಹಾಯ ಮಾಡ್ತಾಳೆ. ಒಬ್ಬಳು ಕ್ರಿಶ್ಚಿಯನ್ ಹೆಣ್ಣುಮಗಳು ಸಹಾಯ ಮಾಡ್ತಾಳೆ. ಅವಳಿಗೆ ಸಿರಿ ಶುಭ ಹಾರೈಸಿ ಹೇಳ್ತಾಳೆ, ನನ್ನ ಕೂದಲಿನ ಚಂದ ನಿನಗೆ ಬರಲಿ ಅಂತ ಹೇಳಿ. ಅದೊಂದು ಎಷ್ಟು ಅದ್ಭುತವಾದ ಒಂದು ಸಹೋದರತ್ವದ ಭಾವ ಅಲ್ಲ ಅಂತ ಅನಿಸ್ತಾ. ಸಖಿ ಭಾವ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿ ಅಲ್ಲೊಂದು ಅರ್ಥ ಆಗ್ತದೆ. ಇನ್ನೊಂದು, ಇವತ್ತು ಹೆಣ್ಣು ಮಕ್ಕಳು ಬದಲಾದ ಪರಿಸ್ಥಿತಿಯಲ್ಲಿ, ಅವರ ಗಟ್ಟಿತನದಲ್ಲಿ ಇವತ್ತು ವ್ಯವಸ್ಥಿತವಾಗಿ ತಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಇದ್ದಾರೆ, ಸಮಾಜದಲ್ಲಿ ಗಟ್ಟಿ ಆಗ್ತಾ ಇದ್ದಾರೆ. ಹಾಗಿರುವಾಗ ಬದಲಾದ ಹೆಣ್ಣು ಮಗಳನ್ನು, ಬದಲಾದ ಸಶಕ್ತ ಹೆಣ್ಣು ಮಗಳನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ, ಒಂದು ನಿರೂಪಿಸುವ ಅಂತ ಒಂದು ಪ್ರಜ್ಞೆ ಬೇಡವಾ? ಯಾಕೆ ನನಗೆ ನೆನಪಿದೆ, ನಾನು ಮೊದಲ ಬಾರಿ ನಮ್ಮ ಮುಂಬಯಿಯ ಮಿತ್ರ ಅವರ ಪುಸ್ತಕವನ್ನು, ಅವರ ಪುಸ್ತಕದಲ್ಲಿ ಹಕ್ಕಿ ಮತ್ತು ಅವಳು ಅನ್ನೋದು ಒಂದು ಕಥಾ ಸಂಕಲನ, ಅದನ್ನು ನಾನು ಫಸ್ಟ್ BCA ಮಕ್ಕಳಿಗೆ ಪಾಠ ಮಾಡಿದ್ದೆ. ಅದರಲ್ಲೆಲ್ಲ ಹೆಣ್ಣು ಮಕ್ಕಳ ಪರವಾಗಿರುವ ಕಥೆಗಳೇ. ನಾನು ಆ ಕಥೆಗಳನ್ನೆಲ್ಲ ಪಾಠ ಮಾಡುವಾಗ, ಪಾಠಕ್ಕೆ ಸಂಬಂಧಿಯಾಗಿ ಹೆಣ್ಣು ಮಕ್ಕಳ ವಿಚಾರವನ್ನು ಹೇಳುವಾಗ ಗಂಡು ಮಕ್ಕಳೆಲ್ಲ ನೆಗಾಡ್ತಾ ಇದ್ರು. ಮತ್ತು ನನಗೇನು ಹೇಳ್ತಿದ್ರು, ಇವರು ಯಾವಾಗ ನೋಡಿದ್ರು ಹೆಣ್ಮಕ್ಳ ಪರವಾಗಿಯೇ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರು. ಸುಮಾರು 10 ವರ್ಷ ಕಳೆಯಿತು ಮೇಡಮ್. 10 ವರ್ಷ ಕಳೆದ ಮೇಲೆ ಒಂದು ಸಲ ಒಂದು ಸ್ಟೂಡೆಂಟ್ ನನಗೆ ಫೋನ್ ಮಾಡಿ ಹೇಳಿದರು, ನಾವು ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ ಮೇಡಮ್, 10 ವರ್ಷಗಳಾಯಿತು, ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ, ಬನ್ನಿ ಅಂತ ಹೇಳಿದರು. ನಾನು ಹೋದೆ. ನನಗೆ ಬಹಳ ಆಶ್ಚರ್ಯ ಆಗುವಾಗೆ 3 ಮಂದಿ ಗಂಡು ಮಕ್ಕಳು ನನ್ನ ಹತ್ರ ಬಂದು ಮಾತನಾಡಿದರು. ಮೇಡಮ್, ಆಗ ನೀವು ಪಾಠ ಮಾಡುವಾಗ ನಮ್ಗೆ ಅರ್ಥ ಆಗಿರಲಿಲ್ಲ, ಈಗ ಅರ್ಥ ಆಗ್ತಾ ಇದೆ ಮೇಡಮ್, ನೀವು ಆವತ್ತು ಹೇಳಿದ್ದು ಸರಿ.
ಹೌದಾ, ಹೇಗೆ ಅಂತೇಳಿ. ಯಾಕೆ ಅಂತೇಳಿದರೆ ನಾವು ಪ್ರೇಮ ವಿವಾಹವನ್ನೇ ಮಾಡಿಕೊಂಡಿದ್ದೇವೆ. ಆದರೆ ನನ್ನ ಹೆಂಡತಿ ತುಂಬ ಒಳ್ಳೆಯವಳೆ. ಆದರೆ ನನಗೆ ಅವಳನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಹೇಳಿದರೆ, ನನ್ನ ಮನೆಯಲ್ಲಿ ನನ್ನ ಅಜ್ಜ, ನನ್ನ ತಂದೆ ಎಲ್ಲ ಬಯಸಿದ ಹಾಗೆ ನನ್ನ ಅಮ್ಮ ಇದ್ದರು. ನಾನು ಕೂಡ ನನ್ನ ಹೆಂಡತಿ ಹಾಗೇ ಇರಬೇಕು ಅಂತ ಬಯಸ್ತಾ ಇದ್ದೇನೆ. ಅವಳು ನಾನು ಆಫೀಸಿಂದ ಬಂದ ತಕ್ಷಣ, ಕಚೇರಿಯಿಂದ ಬಂದ ತಕ್ಷಣ ನನಗೆ ಟೀ ಮಾಡಿ ಕೊಡಬೇಕು ಅಂತ ಬಯಸ್ತೇನೆ. ಅವಳು ನನ್ನ ಹಾಗೆ ನನ್ನೊಟ್ಟಿಗೆ ದುಡಿಯುವವಳು. ಒಂದು ದಿವಸ ಟೀ ಗಂಡ ಮಾಡಿ ಕೊಡ್ಬೋದು ಅಂತ ಅವಳು ಬಯಸ್ತಾಳೆ. ಅವಳ ಬಯಸೋದ್ರಲ್ಲಿ ತಪ್ಪಿಲ್ಲ, ಬಟ್ ನಾನು ಬೆಳೆದ ರೀತಿಯಲ್ಲಿ ನನಗೆ ಅವಳಲ್ಲಿ ತಪ್ಪು ಕಾಣ್ತಾ ಇದೆ. ಸೊ ಹಾಗಾಗಿ ನನಗೆ ಆ 3 ಮಂದಿ ನನ್ನ ವಿದ್ಯಾರ್ಥಿಗಳು ನನ್ನ ಹತ್ರ ಹೇಳಿದ ಮಾತು, ನಮ್ಮನ್ನು ಬೆಳೆಸೋದ್ರಲ್ಲಿ ಬದಲಾವಣೆ ಆಗಬೇಕು ಮೇಡಮ್. ನಾವು ಮನೆಯಲ್ಲಿ ಯಾವ ಮಾದರಿಯನ್ನು ನೋಡಿದ್ದೇವ ಪಪ್ಪ ಅಜ್ಜನದ್ದು, ಅದೇ ಮಾದರಿ ನಾನು ಬಯಸ್ತಾ ಇದ್ದೇನೆ. ಆ ಬದಲಿಗೆ ಒಂದು ಪ್ರೀತಿ ಹಂಚುವ, ಒಟ್ಟು ಕೂತು ಕೆಲಸ ಮಾಡುವ, ಒಟ್ಟು ಕೂತು ಪಾಠ ಮಾಡುವ ಅಂಥ ಮಾದರಿಗಳು ನಮಗೆ ಬೇಕಿತ್ತು. ಅಂಥ ಮಾದರಿ ನಮಗೆ ಸಿಕ್ಕದೇ ಇರುವುದರಿಂದ ನಮ್ಮ ದಾಂಪತ್ಯದಲ್ಲಿ ಇವತ್ತು ಬಿರುಕಿದೆ ಅಂತ ಹೇಳಿ ಆ ಮಕ್ಕಳು ಬಹಳ ಪ್ರಾಂಜಲವಾಗಿ ಆ ಹುಡುಗರು ಒಪ್ಪಿಕೊಂಡಿದ್ರು. ವೆರಿ ಗುಡ್, ನಿಮ್ಗೆ ಅಭಿನಂದನೆ. ನೀವು ಅಷ್ಟು ಹೌದು, ಯಾಕಂದ್ರೆ 10 ವರ್ಷಗಳ ಹಿಂದೆ ನನ್ನ ಪಾಠಕ್ಕೆ ನೆಗಡಿದವರವರು ಹೆಣ್ಮಕ್ಳ ಪರವಾಗಿ ಅಷ್ಟು ಮಾತ್ರ ಅಲ್ಲ, ಅವ್ರು ಮಾಡಿದ್ರೆ ಏನಂದ್ರೆ ಅದರಲ್ಲೊಂದು ಸ್ಟೂಡೆಂಟ್ ಇದ್ರು. ಆ ಸ್ಟೂಡೆಂಟ್ ಹೋಗಿ ನನ್ನ ದೊಡ್ಡಮ್ಮನಿಗೆ ಏನೋ ಸಂಬಂಧಿ ಅಂತೆ, ಆ ದೊಡ್ಡಮ್ಮನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಹೀಗೀಗೆ ಮಾಡುದು. ನಮ್ಮ ದೊಡ್ಡಮ್ಮ ಹಳೆ ಮಾದರಿ ಅವರು. ಹಾಗಾಗಿ ದೊಡ್ಡಮ್ಮ ಹೇಳ್ತಾ ಇದ್ರು, ಆಗ ನೀನು ಸುಮ್ಮನೆ ಪಾಠ ಮಾಡಿ ಬರ್ಲಿಕ್ಕೆ ಆಗೋದಿಲ್ವಾ, ನೀನು ಹುಡುಗರಿಗೆಲ್ಲ ಕ್ಲಾಸಲ್ಲಿ ಬೈತಿ ಯಾಕೆ ಅಂತೇಳಿ. ಅದರಲ್ಲಿ ಪಾಠ ಇರೋದು ದೊಡ್ಡಮ್ಮ ಹೇಳಿದ್ರೆ ಅವರಿಗೆ ಅರ್ಥ ಆಗ್ತಾ ಇತ್ತ. ಹಾಗಾಗಿ ನನಗೆ ಆಗ ಇದು ಬಹಳ ಸರಳ ವಿಷಯ ಅಂತ ಅನಿಸಿದ್ದು. ಇವತ್ತು ನಮ್ಮ ಗಂಡು ಮಕ್ಕಳಿಗೊಂದು ಮಾದರಿ ಬೇಕು. ನಮ್ಮ ಗಂಡು ಮಕ್ಕಳು ಇವತ್ತು ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಬದಲಾವಣೆ ಬಯಸ್ತಾ ಇದ್ದಾರೆ ಅಥವಾ ತಪ್ಪಿಸ್ತಾ ಇದ್ದಾರೆ. ಆದರೆ ನಮ್ಗೆ ಅವ್ರಿಗೆ ಕೊಡ್ತಿರುವ ಮಾದರಿಗಳು ಸರಿಯಾಗ್ತಾ ಇಲ್ವಾ? ಈಗ ನೋಡಿ, ನಾನು ಭಾಳ ಸ್ತ್ರೀವಾದಿ, ಕಟ್ಟರ್ ಸ್ತ್ರೀವಾದಿ ಕಟ್ಟ ಸ್ತ್ರೀವಾದಿಯಾಗಿ ಭಾಳ ಚಳವಳಿಗಳಲ್ಲೆಲ್ಲ ಇದ್ದು ಅಥವಾ ಪ್ರೇರೇಪಿಸಿದವಳು. ಆದರೆ ಈ ಮನೆಯೊಳಗಿನ ದೌರ್ಜನ್ಯದ ಬಗ್ಗೆ ನಾನು ಅಧ್ಯಯನ ಮಾಡುವಾಗ ನೆಕ್ಸ್ಟ್ ಸ್ಟೆಪ್ ಇದ ಬಗ್ಗೆ ಓದ್ತಾ ಇದ್ದೆ. ಕೆನಡಾದಲ್ಲಿ ಪುರುಷರು ಥೆರಪಿಯನ್ನು, ಅಂದರೆ ಹೆಂಡತಿಗೆ ಹೊಡಿತಾ ಇದ್ದವರು ಅದರಿಂದ ಬದಲಾಗಿ ಹಾಗೆ ಹೊಡೆದು ಜೈಲು ಸೇರಿದ ಅಥವಾ ಆರೋಪಕ್ಕೆ ಒಳಗಾದ ಗಂಡಸರ ಜೊತೆ ಥೆರಪಿ ನಡೆಸಿದಾಗ ಹೆಚ್ಚು ಪರಿಣಾಮಕಾರಿಯಾಗಿತ್ತದು. ನೀವು ಸಾಮಾನ್ಯ ಒಬ್ಬ ಕೌನ್ಸಿಲರ್ ಹತ್ರ ಗಂಡಸು ಹೋಗುವುದಕ್ಕೂ ಒಬ್ಬ ಪುರುಷ ಅಂಥದ್ದನ್ನು ಮಾಡಿ ಸರಿಯಾದ ಪುರುಷನ ಹತ್ರ ಅವ್ರು ಮಾತಾಡೋದಕ್ಕೂ, ಈಗ ಆಲ್ಕೋಹಾಲಿಕ್ ಅನಾನಿಮಸ್ ಅಲ್ಲಿ ಏನು ಮಾಡ್ತಾರೆ, ಆಲ್ಕೋಹಾಲ್ ತಗೊಂಡಂತಹ ಗಂಡಸರು ಅದರಿಂದ ಹೊರಗೆ ಬಂದು ಯಾರು ಆಲ್ಕೋಹಾಲಿಗೆ ಈಗ ವ್ಯಸನಿಗಳಾಗಿದ್ದಾರೆ ಅವರಿಗೆ ಅವರು ಉಪದೇಶ ಮಾಡಿ ಅವರ ಜೊತೆ ಇದ್ದು ಅವರಿಗೆ ಮಾನಸಿಕ ಬೆಂಬಲವನ್ನು ಕೊಟ್ಟು ಸರಿ ಮಾಡ್ತಾರೆ. ಅದು ಒಂದು. ಮತ್ತು ಎರಡನೇದ್ದು, ನಮ್ಮಲ್ಲಿ ಸ್ತ್ರೀವಾದಿ ಪುರುಷರನ್ನು ನಾವು ಆದಷ್ಟು ಸ್ತ್ರೀವಾದಿಯಾಗಿ ಪುರುಷರನ್ನು ತಟ್ಟುವ ಅಗತ್ಯ ಇದೆ. ಕೆಲವು ಪುರುಷರಿಗೆ ಅವರು ಪರಿಸರದಿಂದ ಯಾವುದನ್ನು ಅವರ ಮನಸ್ಸು ಗ್ರಹಿಸ್ತದೆ ಅಂತ ಹೇಳಲಿಕ್ಕೆ, ಒಂದೇ ಮನೆಯಲ್ಲಿ ನೀವು ಒಬ್ಬ ಸ್ತ್ರೀವಾದಿಯನ್ನು ನೋಡ್ಬೋದು, ಒಬ್ಬ ಸ್ತ್ರೀ ವಿರೋಧಿಯನ್ನು ಕೂಡ ನೋಡ್ಬೋದು. ಆಗ ಆ ಸ್ತ್ರೀ ವಿರೋಧಿಗಳನ್ನು ನಾವು ಬೇರೆ ರೀತಿಯಲ್ಲಿ ಅವರನ್ನು ತಟ್ಟುವ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಆ ಸ್ತ್ರೀ ವಿರೋಧಿ ಗುಣಗಳು ಮುಂದೆ ಅವರ ಹೆಣ್ಣು ಮಕ್ಕಳಿಗೂ ಪರಿಣಾಮ ಬೀರ್ತದೆ, ಅವರ ಗಂಡು ಮಕ್ಕಳಿಗೂ, ನೀವು ಹೇಳಿದ ಉದಾಹರಣೆಗೆ ಗಂಡು ಮಕ್ಕಳಿಗೂ ಪರಿಣಾಮ ಬೀರ್ತದೆ. ಮತ್ತು ಕೆಲವು ಸಲ ನಮ್ಮ ಸಮಾಜದಲ್ಲಿ ಇವರು ಯಾರದು ಮಾರ್ಗ್ರೆಟ್ ಮೀಡ ಯಾರೋ ಒಬ್ಬರು ಹೇಳಿದರು, ನಮಗೆ ಯಾವ ರೀತಿಯ ಸಮಾಜ ಬೇಕಂದರೆ ಸೋದರತೆಯ ಸಮಾಜ ಬೇಕು ಅಂತ. ಎಲ್ಲಿ ಗಂಡು ಹೆಣ್ಣು ಇಬ್ಬರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುವಂಥದ್ದು. ಉದಾಹರಣೆಗೆ ನಾನೊಂದು ವಿಪರೀತವನ್ನು ಗಮನಿಸಿದ್ದೇನೆ. ನಮ್ಮ ತಲೆಮಾರಿನಲ್ಲಿ 3 ತಲೆಮಾರಲ್ಲಿ ಹೆಂಗಸರು ಎಳೆ ವಯಸ್ಸಲ್ಲಿ ವಿಧವೆ ಆಗಿದ್ದರು. ಅವರು, ನಮ್ಮ ಮುತ್ತಜ್ಜಿ 400 ಎಕರೆ ಹೊಲ ತಗೊಂಡು, 400 ಎಕರೆ ಜಾಗ ತಗೊಂಡು ಅದರಲ್ಲಿ ತೋಟ ಮಾಡಿ ಇಡೀ ಒಂದು, ಅಂದರೆ 18 ವರ್ಷದ ಹೆಣ್ಣು ಮಗಳು ವಿಡೋ ಆಗಿ 3 ಮಕ್ಕಳನ್ನು ಕಂಕಳಲ್ಲಿ ಇಟ್ಟುಕೊಂಡು ಬಂದವರು. ತನ್ನ ಆಭರಣದ ಎಲ್ಲ ಮಾರಿ ಆ ಹೊಲ ತಗೊಂಡು ಇದು ಮಾಡಿ ತೋಟ ಮಾಡಿ ಎಲ್ಲ ಮಾಡಿದವರು. ಆ ನಂತರ ನಮ್ಮ ಅಜ್ಜಿ ಎಲ್ಲ ಹುಟ್ಟಿದ್ರು, ಅಜ್ಜಿ ಅಕ್ಕ, ಅಜ್ಜಿಯ ತಂಗಿ ಎಲ್ಲ. ಅವರನ್ನು ಒಳ್ಳೆ ಮನೆತನಕ್ಕೆ ಮದುವೆ ಮಾಡಿದರು. ಆದರೆ ವಿಡೋ ಆದ ಕಾರಣ ಆ ಬರ್ತಾ ಇದ್ದಂಥ ಪ್ರಪೋಸಲ್ಸ್ ಎಲ್ಲ ಕಳ್ಳರಿ. ಯಾಕೆಂದರೆ ಇವರಿಗೆ ಅಲ್ಲಿ ಹೋಗಿ ಅದನ್ನು ವೆರಿಫೈ ಮಾಡುವಂಥ ಒಂದು ಹೆಣ್ಣು ಮಕ್ಕಳು ಮನೆಯೊಳಗಿರುವುದಲ್ಲದೆ ಹೊರಗೆ ಹೋಗಿ ಓಡಾಡುವಂಥ ಸಾಮರ್ಥ್ಯ ಆ ಕಾಲದ ಸಮಾಜದಲ್ಲಿ ಇರಲಿಲ್ಲ. ಆ ನಂತರ ನನ್ನ ತಾಯಿಯ ಮದುವೆ ಈ ಕಡೆ ಆಯಿತು. ಆದರೆ ನಾನು ಆ 3 ತಲೆಮಾರನ್ನು ನಾನು ಗಮನಿಸಿದಾಗ ನನಗೆ ಅನಿಸಿದ್ದು, ಆದರೂ ಅವರು ಅಷ್ಟು ಒಂದು ರಿಮೋಟ್ ಆದ ಒಂದು ಜಾಗದಲ್ಲಿ ಹೋಗಿ 400 ಎಕರೆ ಜಾಗ ತೆಗೆದು ಮಕ್ಕಳನ್ನು ಬೆಳೆಸಿ ಇಡೀ ಸಮಾಜವನ್ನು ಎದುರಿಸಿ ನಿಲ್ಲುವಂಥದ್ದಂದರೆ ಆ ಒಳಗಿನ ಸತ್ವ ಮತ್ತು ಆ ಹೋರಾಟದ ಒಂದು ಕೆಚ್ಚು ಉಂಟಲ್ಲ, ಅದು ಹಿಂದಿನ ತಲೆಮಾರಲ್ಲಿ ಸಹ ಇತ್ತು. ನಮಗೆ ಈಗ ಬೇರೆ ರೀತಿಯಲ್ಲಿ ಕಾಣ್ತದೆ. ಹೋರಾಟ ನಿರಂತರವಾಗಿ ಸಮಾಜದಲ್ಲಿತ್ತು ಮತ್ತು ಪ್ರಬಲ ಸಶಕ್ತ ಹೆಂಗಸರು ಶತಶತಮಾನಗಳಲ್ಲಿ ಈ ಭೂಮಿಯಲ್ಲಿ ಬಾಳಿದ್ದಾರೆ. ಅವರ ಹೋರಾಟದ ರೀತಿಗಳು
ಅಥವಾ ಮೀರಾಬಾಯಿ ಅಕ್ಕಮಾದೇವಿಯ ರೀತಿ ಇರ್ಬೋದು, ನಮ್ಮ ಮುತ್ತಜ್ಜಿಯ ರೀತಿ ಇರ್ಬೋದು, ಇನ್ನೊಬ್ಬರದ್ದಿರ್ಬೋದು. ರೀತಿಗಳು ಸುಧಾಮೂರ್ತಿಯವರೊಂದು ಕಡೆ ಹೇಳ್ತಾರೆ, ಹೋರಾಟ ಯಾವತ್ತೂ ಇದ್ದದ್ದೇ, ಅದರ ರೀತಿಗಳು ಮಾತ್ರ ಬದಲಾಗಿವೆ. ಸ್ಟ್ರೆಸ್ ಮೊದಲು ಇತ್ತು, ಅದರ ರೀತಿ ಬದಲಾಗಿದೆ ಅಂತ. ನಾವು ಆ ಒಂದು ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು ಅಂತ ನನಗೆ ಅನಿಸೋದು. ಮತ್ತು ಎರಡನೇದು, ನಾವು ಈಗ ಫೆಮಿನಿಸ್ಟ್ ಜೂರಿಸ್ಪ್ರುಡೆನ್ಸ್ ಅಂದರೆ ಸ್ತ್ರೀವಾದಿ ನ್ಯಾಯಶಾಸ್ತ್ರ ಮತ್ತು ಕಾನೂನು ಅಂತ ಒಂದು ನಮ್ಮದು ಕೋರ್ಸ್ ಉಂಟು. ಮೊದಲು ಆ ಕೋರ್ಸಲ್ಲಿ ಅದರಲ್ಲಿ ಮಿನಿಮಮ್ ನಮಗೆ 10 ಜನ ಬೇಕು. ನನಗೆ ಕೋರ್ಸ್ ಫುಲ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ಕೋರ್ಸಲ್ಲಿ ರಾಶಿ ರಾಶಿ ಮಕ್ಕಳು, ಅದರಲ್ಲಿ ಮುಕ್ಕಲು ಹುಡುಗರೇ ಬರುದು ಈಗ. ಅದು ಅವರು ಪಾಪ್ಯುಲರ್ ಆಗಲಿಕ್ಕೆ ಬರ್ತಾರ ಅಂತ ನಾನೊಮ್ಮೆ ಎಣಿಸಿದೆ. ಹುಡುಗಿಯರ ಮಧ್ಯೆ ಒಂದು ಪಾಪ್ಯುಲರ್ ಇಲ್ಲ, ನಿಜವಾಗಿ ಅವರಿಗೆ ಫೀಲ್ ಆಗಿ ಬರ್ತಾರೆ. ಅದು ಪುಣೆಯ ಮಣ್ಣಿನ ಗುಣವ ಅಥವಾ ಅವರು ಬರುವಂಥ ಒಂದು ಸೋಷಿಯೋ ಎಕನಾಮಿಕ್ ಬ್ರಾಕೆಟ್, ಅಂದರೆ ಅವರು ಉಚ್ಚ ಮಧ್ಯಮ ವರ್ಗದಿಂದ ಬಂದಂಥವರು. ಹಾಗಾಗಿ ಅವರಿಗೆ ಅವರ ಅಮ್ಮಂದಿರೆಲ್ಲ ನೌಕರಿಯಲ್ಲಿ ಇರುವಂಥವ್ರು. ಅವರ ಅಮ್ಮನ ನೋವು ಅವರಿಗೆ ಅರ್ಥ ಆಗ್ತದೆ. ಎಷ್ಟು ಹೋರಾಟ ಮಾಡಿ ನಮ್ಮಮ್ಮ ಅತ್ತೆಮ್ಮ ಅವರನ್ನು ಗಂಡನನ್ನು ನಿಭಾಯಿಸಿ ನಮ್ಮನ್ನು ಈ ಮಟ್ಟಕ್ಕೆ ತರುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲ ಗಂಡು ಮಕ್ಕಳು ಮುಖ್ಯವಾಗಿ ನನ್ನ ಹತ್ರ ಬಂದು ಈ ವಿಷಯಗಳನ್ನು ಹೇಳ್ತಾ ಇರ್ತಾರೆ. ಆಗ ನನಗೆ ಅನಿಸೋದು, ನಾವು ಇದನ್ನು ಸರಿಯಾಗಿ ನಮ್ಮ ಶಿಕ್ಷಣದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಬದಲಾವಣೆ ಹತ್ತಿರ ಇದೆ. ಈಗ ವೆಸ್ಟಲ್ಲಿ ನಾವು ನೋಡಿದರೆ ಹಿಂಸೆ ಏನು ಕಮ್ಮಿ ಆಗಲಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅಥವಾ ಪಾರ್ಟ್ನರ್ನ ಮೇಲೆ. ಆದರೆ ಸಾಮಾನ್ಯವಾದ ದೃಷ್ಟಿಕೋನ ಸಮಾನತೆಯ ಆಧಾರದ ಮೇಲಿದೆ. ಹಾಗಾಗಿ ಯಾವ ಸಮಾಜ ಕಾನೂನಿಗೆ ಸಮಾನತೆಗೆ ಗೌರವ ಕೊಡ್ತದೋ, ನ್ಯಾಯಕ್ಕೆ ಗೌರವ ಕೊಡ್ತದೋ, ಆ ಸಮಾಜದಲ್ಲಿ ಸಿದ್ಧ ಮಾದರಿಗಳನ್ನು ಒಡೆಯುವುದು ಸುಲಭ. ಸ್ತ್ರೀವಾದ ಅಂತ ಹೇಳಿದ್ರೆ ಹೆಣ್ಣಿನ ಪರವಾದ ಹೋರಾಟ ಅಂತ ಹೇಳಿ ಅಲ್ಲ, ಅದು ಮನುಷ್ಯನನ್ನು ಪ್ರೀತಿಸುವಂತ ಒಂದು ವಾದ. ನಾವು ಆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಹೆಣ್ಣಿನ ರಕ್ಷಣೆಗೆ 10 ಕಾನೂನುಗಳಿದೆ. ಆದರೆ ಪೊಲೀಸ್ ವ್ಯವಸ್ಥೆಯ ಹುಳುಕು ಇರ್ಬೋದು, ಅಥವಾ ಸೆಷನ್ಸ್ ಕೋರ್ಟಿನಿಂದ ರಾಷ್ಟ್ರಪತಿಯವರಿಗೂ ಕೂಡ ನ್ಯಾಯದಾನದಲ್ಲಿ ವಿಳಂಬತೆ ಆಗುತ್ತೆ. ಈ ನಡುವೆ ಜಾತಿ, ವರ್ಗ, ಧರ್ಮ, ಸಂಸ್ಕೃತಿಯ ಒತ್ತಡಗಳು ಬರ್ತವೆ. ಲಿಂಗಾಧಾರಿತವಾದ ಪೂರ್ವಗ್ರಹಗಳು ಇದೆ. ಈಗ 2 ಕೇಸನ್ನು ನಾವು ಗಮನಿಸಿದರೆ, ಒಂದು ಬಾವರಿ ದೇವಿದ್ದಿರ್ಬೋದು, ಲಿಂಗಾಧಾರಿತವಾದ ಜಾತಿ ಆಧಾರಿತ ಪೂರ್ವಗ್ರಹಗಳು ಅವಳಿಗೆ ಕೊಟ್ಟ ತೀರ್ಪಿನ ಮೇಲೆ ಬಹಳ ದಟ್ಟ ಪ್ರಭಾವವನ್ನು ಬೀರಿತ್ತು. ನಾವು ಪ್ರಜ್ಞಾವಂತರನ್ನು ಅದೊಂದು ದೊಡ್ಡ ಶಾಕಿಗೆ ಒಳಪಡಿಸಿದ್ದು ಹೇಳಿ. ಇನ್ನೊಂದು, ನೀವು ಕೇರಳದ ಸೂರ್ಯನೆಲ್ಲಿಯ ಪ್ರಕರಣವನ್ನು ತಗೊಂಡ್ರು, 17 ವರ್ಷಗಳ ಕಾಲ ಆಕೆ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಇನ್ನೂ ಆಕೆಗೆ ಆ ನ್ಯಾಯ ಸಿಗಲಿಲ್ಲ. ಈಗ ಅದು ನಿಮ್ಮ ಉತ್ತರ ಪ್ರದೇಶದಲ್ಲಿ ದಲಿತ ಹೆಣ್ಣಿನ ದೌರ್ಜನ್ಯ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಅತ್ಯಾಚಾರ ಪ್ರಕರಣಗಳಲ್ಲಿ ಒಂದು ತೀರ್ಪು ಅಂತ ಸಿಕ್ಕುವುದು, ಶಿಕ್ಷೆಯಾಗುವುದು ಕೇವಲ ಒಂದು 26% ಮಾತ್ರ ಅಂತ ಹೇಳ್ತದೆ. ಒಂದು ಅದು. ಇನ್ನೊಂದು, ಈ ಸಿಂಡಾ ಒಂದು ಕಾಯ್ದೆ ಬಂದಿತ್ತು. ಆ ಕಾಯ್ದೆಯ ಪ್ರಕಾರ ಹೇಗಿದೆ ಅಂದರೆ, ಹೆಣ್ಣು ಮಕ್ಕಳಿಗೆ ಅವರ ಸ್ವಾಯತ್ತತೆಯನ್ನು, ಅವರ ಸಾಧನೆಯನ್ನು ತೋರ್ಪಡಿಸುವುದಕ್ಕೆ ಸರ್ಕಾರ ಎಲ್ಲ ರೀತಿಯ ಜವಾಬ್ದಾರಿಯುತ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ತದೆ. ಹಾಗೆ ಹೇಳಿದ ಸರ್ಕಾರವೇ ಹೆಣ್ಣು ಮಕ್ಕಳಿಗೆ ರಾತ್ರಿ ಪಾಳಿಯನ್ನು ನಿಷೇಧ ಮಾಡ್ತದೆ. ಸೊ ಈ ಎಂಥ ದ್ವಂದ್ವಗಳು. ಮತ್ತಿನ್ನು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ ವಿಷಯ ಬಗ್ಗೆ ಹೇಳುವಾಗ ಒಂದು ಕಡೆ ಕಳಂಕದ ಭಯ, ಇನ್ನೊಂದು ಕಡೆ ಆ ಪುರಾವೆಗಳನ್ನು ಒದಗಿಸುವಾಗಿರುವಂಥ ಒಂದು ಮಾನಸಿಕ ಯಾತನೆ. ಸೊ ಕಾನೂನಿನ ಎಲ್ಲ ಜವಾಬ್ದಾರಿಗಳು, ಕಾನೂನಿನ ಎಲ್ಲ ಸಾಧ್ಯತೆಗಳು ಇದ್ದಾಗಲೂ ಕೂಡ ಇಷ್ಟೆಲ್ಲ ನೋವಿನ ಚೌಕಟ್ಟುಗಳು ಇರುವಾಗ ಒಂದು ಹೆಣ್ಣು ಮಗಳು, ಅತ್ಯಾಚಾರಕ್ಕೆ ಹೆಣ್ಣು ಮಗಳು ಅಥವಾ ಸೆಕ್ಷುವಲ್ ಹೆರಾಸ್ಮೆಂಟಿಗೆ ಒಳಗಾದ ಹೆಣ್ಣು ಮಗಳು ಮಾನಸಿಕವಾಗಿ ಇಟ್ಟುಕೊಳ್ಬೇಕಾದಂಥ ಒಂದು ಕ್ಷಮತೆಯ ಗುಣಗಳು ಯಾವುದು? ಒಂದನೇದಾಗಿ, ಈ ನೀವು ಹೇಳುವಂಥ ಈ ದ್ವಂದ್ವಗಳು ಮತ್ತು ನೀವು ಹೇಳುವಂತಹ ಈ ಸಂಕಟಗಳು ಈಗ ಕಡಿಮೆ ಆಗಿವೆ. ಯಾಕೆಂದರೆ ಈಗ ಫೊರೆನ್ಸಿಕ್ ಅಂತ ನಾವು ಹೇಳ್ತೇವೆ, ಈ ಪುರಾವೆ ಶಾಸ್ತ್ರದ ಒಂದು DNA ಅಥವಾ ಬೇರೆ ರೀತಿಯ ಪುರಾವೆಗಳನ್ನು ಗಂಭೀರವಾಗಿ ಪರಿಗಣಿಸುವ ಮತ್ತು ಅದನ್ನು ಅತ್ಯಂತ ಸುಲಭ ರೀತಿಯಲ್ಲಿ ಗ್ರಹಿಸುವಂತಹ ತಂತ್ರಜ್ಞಾನದ ಮಾದರಿಗಳು ಈಗ ಬಂದಿವೆ. ಅದನ್ನು ಸ್ವಲ್ಪ ಮಟ್ಟಿಗೆ ಈಗ ಸುಧಾರಿತವಾದ ಕಾನೂನು ಕಾಯ್ದೆಯೊಳಗೆ 24 ಗಂಟೆ ಒಳಗಾಗಬೇಕು. ಬಾವರಿ ದೇವಿಗೆ 52 ಗಂಟೆ ತಗೊಂಡಿದ್ದಾರೆ. ಹೌದು, ಆ ಕಾಲ ಹಾಗಿತ್ತು. ಈಗ ಅದೆಲ್ಲ ಬೇಗ ಬೇಗ ಆಗ್ತದೆ ಮತ್ತು ಪೊಲೀಸರಿಗೂ ಈಗ ತಂತ್ರಜ್ಞಾನದ ಬೆಂಬಲವನ್ನು ಕೊಡಲಾಗಿದೆ. ಹಾಗಾಗಿ ನನಗೆ ಸ್ವಲ್ಪ ಆಶಾವಾದ ಇದೆ ಈ ವಿಷಯದಲ್ಲಿ. ಆದರೆ 26% ಮಾತ್ರ ಶಿಕ್ಷೆ ಯಾಕೆ ಆಗ್ತದೆ ಅಂದರೆ, ನಾವು ಅದನ್ನು ಗಮನಿಸಿದ್ದೇವೆ. ಅದರಲ್ಲಿ ಒಂದು ಈ ಪುರಾವೆಯ ಸಮಸ್ಯೆ. ಎರಡನೇದ್ದು, ನೀವು ಹೇಳಿದ ಹಾಗೆ ಹೆಣ್ಣು ಮಕ್ಕಳು ಹೊರಗೆ ಬರುವುದೇ ಇಲ್ಲ. ಬೆಳಗ್ಗೆ ಅದು ಚರ್ಚೆ ಆಯಿತು, ಮಧ್ಯಾಹ್ನ ನಮ್ಮದು ಇವರು ವಿವೇಕ್ ಆಳ್ವ ಅವರು ಅದನ್ನೇ ಹೇಳ್ತಾ ಇದ್ರು, ಹೊರಗೆ ಬರಲಿಕ್ಕೆ ಕೇಳುವುದಿಲ್ಲ ಹೆಣ್ಣು ಮಕ್ಕಳು, ಸಮಾಜದ ಒಂದು ತುಚ್ಛೀಕರಣದ ಭಯದಿಂದ ಅಥವಾ ಅಪವಾದದ ಭಯದಿಂದ. ಈ ಮನೋಸ್ಥಿತಿ ಹೇಗಿರಬೇಕು ಅಂತ ಹೇಳುವ ಪ್ರಶ್ನೆ ಬರುವಾಗ ಅದು ಆ ಹೆಣ್ಣಿನ ಪರಿಸ್ಥಿತಿಯ ಮೇಲೆ ಹೊಂದಿಕೊಂಡಿರ್ತದೆ. ನಾನು ಹೇಳುವ ಪ್ರಕಾರ ಮನೋಸ್ಥಿತಿ ಹೇಗಿರ್ಬೇಕಂದ್ರೆ, ನಾನು ಇವತ್ತು ಇದನ್ನು ರಿಪೋರ್ಟ್ ಮಾಡಬೇಕು. ಅದು ಕಿರಣ್ ಬೇಡಿ ಅವರು ಅದನ್ನೇ ಹೇಳ್ತಾರಲ್ಲ, ರಿಪೋರ್ಟ್. ಇಫ್ ಯು ಡೋಂಟ್ ವಾಂಟ್ ಟು ಕಂಪ್ಲೇಂಟ್ ಡಸಂಟ್ ಮ್ಯಾಟರ್, ರಿಪೋರ್ಟ್ ಅಂತ.
ಅದನ್ನೊಂದು ವರದಿ ಮಾಡಬೇಕು. ಒಂದು ಸಾಮಾಜಿಕ ಮಾಧ್ಯಮದಲ್ಲಿ, ಇಲ್ಲ ಪ್ರೆಸ್ಸಲ್ಲಿ, ಇಲ್ಲ ಇದರಲ್ಲಿ ಒಂದು ಸಲ ಅದು ವರದಿ ಆದ ಕೂಡಲೇ ಈಗ ತುಂಬ ಪಿಕಪ್ ಮಾಡ್ತೇವೆ ಈಗ ಎಂಜಿನ್ಗಳು, ಮತ್ತು ಸರ್ಕಾರ ಕೂಡ ಒಂದು ತುಂಬ ಅಲರ್ಟ್ ಆಗಿದೆ ಈಗ. ಹಾಗಾಗಿ ಅದು ಒಂದು. ಎರಡನೇದು, ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿದರೆ, ನಾನು ಇವತ್ತು ಈತನನ್ನು ಶಿಕ್ಷೆಗೆ ಒಳಪಡಿಸಿದರೆ ಈ ವಿಕೃತಿ ಇನ್ನೊಂದು ಯಾರಿಗಾದರೂ ತೊಂದರೆ ಆಗ್ತದೆ, ಇದು ನನ್ನ ಸಾಮಾಜಿಕ ಜವಾಬ್ದಾರಿ ಅಂತ ಹೇಳುವುದನ್ನು ತೊಂದರೆಗೆ ಒಳಗಾದ ಹೆಣ್ಣು ಮಕ್ಕಳು ತಿಳಿಬೇಕು. ಅದನ್ನು ಖಾಲಿ ಅವರ ವೈಯಕ್ತಿಕ ಆಯ್ಕೆ ಅಂತ ತಿಳಿಬಾರ್ದು. ಪರ್ಸನಲ್ ಈಸ್ ಪೊಲಿಟಿಕಲ್ ಇಲ್ಲಿ. ಹೌದು, ವೈಯಕ್ತಿಕ ಅಲ್ಲ, ಇದು ಇಡೀ ವ್ಯವಸ್ಥೆಗೆ ನಾನು ಕೊಡುವಂತಹ ಒಂದು ದೊಡ್ಡ ಕೊಡುಗೆ ಅಂತ ಭಾವಿಸಬೇಕು. ಮತ್ತು ಆಕೆಗೆ ವೈಯಕ್ತಿಕವಾಗಿ ಆ ರೀತಿಯ ಮಾನಸಿಕ ಬೆಂಬಲ ಖಂಡಿತ ಇರುವುದಿಲ್ಲ, ಮಾನಸಿಕ ಶಕ್ತಿ ಇರುವುದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಒಂದು ನಮ್ಮ ಜೀವನದಲ್ಲಿ ಥೆರಪಿ ಅಥವಾ ಕೌನ್ಸಿಲಿಂಗನ್ನು ನಾವು ಯಾವತ್ತೂ ನಿಷಿದ್ಧ ಅಂತ ತಿಳಿಬಾರ್ದು. ಸರಿಯಾದಂತಹ ಮಾನಸಿಕ ಕೌನ್ಸಿಲಿಂಗನ್ನು, ಅದು ಸಹ ಧರ್ಮಾರ್ಥಕ್ಕೆ ಈಗ ಕೊಡ್ತಾರೆ ಸರ್ಕಾರದವರು, ಅದು ಮಾಡಿಸ್ಕೊಳ್ಬೇಕು. ಮತ್ತು ಸಂಘ ಸಂಸ್ಥೆಗಳು ಇವರ ನೆರವಿಗೆ ನಿಲ್ಲಬೇಕು. ಅನೇಕ ಸಂಘ ಸಂಸ್ಥೆಗಳಿವೆ. ನಾವೊಂದು ಸಾಮಾನ್ಯ ಹೆಣ್ಣು ಮಕ್ಕಳು, ಸಾಮಾನ್ಯ ನಾಗರಿಕರು ಕೂಡ ನಮ್ಮ ಏರಿಯಾದಲ್ಲಿ ಎಷ್ಟು NGOಗಳಿವೆ, ಎಲ್ಲೆಲ್ಲ ನಾನು ಹೋಗ್ಬೋದು ಸಹಾಯಕ. ಉದಾಹರಣೆಗೆ ನಾವು ಡೀಡ್ಸ್ ಜೊತೆ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಂಗಳೂರಲ್ಲಿ ಇದ್ದಾಗ ಮಾಡಿದ್ದೆ. ಇವತ್ತಿಗೂ ಇವರದು ಮರ್ಲಿನ್ ಮಾರ್ಟಿಸ್, ಅವರು ಲಾಯರ್ ಆದ್ರಿಂದ ಹೆಚ್ಚು ಡೀಡ್ಸ್ ಹೆಚ್ಚು ಕಾನೂನಿನ ಬೇಸ್ ಮೇಲೆ ಹೋಗ್ತದೆ, ಮತ್ತು ಅವರ ಪ್ರಾಜೆಕ್ಟ್ ಕೂಡ ಜೆಂಡರ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಮೇಲೆ. ಅಲ್ಲಿ ನಾವು ಮಧ್ಯಸ್ಥಿಕೆಯ ಆಧಾರದಲ್ಲಿ ತಿಂಗಳಿಗೊಂದು ಮೀಟಿಂಗ್ ತಗೊಂಡು ಉಳಿದ ಮಹಿಳೆಯರು ಈ ಮಹಿಳೆಯರಿಗೆ ಒಂದು ಬಲ ಸಂವರ್ಧನೆ ಮಾಡುವ ರೀತಿಯಲ್ಲಿ ಮತ್ತು ಸಾಂತ್ವನ ಸಲಹೆಗಳನ್ನು ನೀಡುವ ರೀತಿಯಲ್ಲಿ ಸರ್ವಾಂಗೀಣವಾಗಿ ಈ ಮಹಿಳೆಯರನ್ನು ಸಶಕ್ತಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗಾಗಿ ಸಕ್ಷಮ ಮತ್ತು ಸಶಕ್ತ ಮಹಿಳೆಗೆ ತನಗೆ ನುರಿತ ತಜ್ಞರ ಸಹಾಯ ಬೇಕಾದಾಗ ಕೇಳುವ ಮುಫ್ತ್ ಅಂದರೆ ಉಚಿತವಾದದ್ದು ಇರ್ಬೋದು, ದುಡ್ಡು ಕೊಟ್ಟಾದರೂ ಇರ್ಬೋದು, ಅದನ್ನು ಎಲ್ಲ ತಗೊಂಡು ಸರಿಯಾದ ಸಂದರ್ಭದಲ್ಲಿ ಅದನ್ನು ತಗೊಂಡು ತನಗಾದ ಗಾಯಗಳು, ತನಗಾದ ನೋವುಗಳಿಗಿಂತ ಮೇಲೆ ಎದ್ದು ನಿಲ್ಲುವಂತಹ ಒಂದು ಸ್ವಸಾಮರ್ಥ್ಯ ಮತ್ತು ಪ್ರತಿಪಾದನೆಯ ಶಕ್ತಿ, ಅಭಿವ್ಯಕ್ತಿಯ ಶಕ್ತಿ ಮಾತ್ರ ಈ ಒಂದು ನೈಜತೆಯನ್ನು ತರಲಿಕ್ಕೆ ಸಾಧ್ಯ ಇದೆ, ಇದನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಮಹಿಳೆಯ ಮೇಲಿನ ಹಿಂಸೆ ಅನ್ನುವಂಥದ್ದು ಒಂದು ಹಳೆಯ ವಿದ್ಯಮಾನ, ನಾವು ಅದನ್ನು ಗುರುತಿಸ್ತೇವೆ. ಕಾಲ ಕಾಲಕ್ಕೆ ಅದು ಹೊಸ ಹೊಸ ಆಕಾರ ರೇಖೆಗಳನ್ನು ಪಡೆದುಕೊಳ್ತಾ ಇದೆ. ಸೊ ಆ ಕುರಿತಾಗಿ ನಾವು ಸಾಕಷ್ಟು ವಿಷಯಗಳನ್ನು ಈಗ ಹಂಚಿಕೊಂಡೆವು. ಇನ್ನೊಂದು ನನಗೆ ಅನಿಸ್ತದೆ ಏನು ಅಂತ ಹೇಳಿದರೆ, ಸಾರ್ವಜನಿಕವಾಗಿ ಇವತ್ತೊಂದು ಭಾಷೆ ಅದು ತನ್ನ ಸೂಕ್ಷ್ಮತೆಯನ್ನು, ಘನತೆಯನ್ನು ಕಳೆದುಕೊಳ್ತಾ ಇದೆ. ಭಾಷೆ ಸೂಕ್ಷ್ಮತೆಯನ್ನು, ಘನತೆಯನ್ನು ಕಳ್ಕೊಳ್ತದೆ ಅಂತ ಹೇಳಿದರೆ ವ್ಯಕ್ತಿ, ಸಮಾಜ, ಬದುಕು ಸೂಕ್ಷ್ಮತೆ, ಘನತೆಯನ್ನು ಕಳ್ಕೊಳ್ತಾ ಇದೆ ಅಂತ ಹೇಳಿ ಅರ್ಥ. ಈ ಎಲ್ಲ ಹಿನ್ನೆಲೆಗಳಿಂದ ನಾವು ಲಿಂಗ ಸೂಕ್ಷ್ಮತೆ ಮತ್ತು ಲಿಂಗ ನ್ಯಾಯ ಕಲ್ಪನೆಯ ಕುರಿತಾಗಿ ನೀವು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಅರಿವು, ತಿಳುವಳಿಕೆ ಮತ್ತು ಅಥವಾ ನ್ಯಾಯದಾನದ ಕುರಿತಾಗಿರುವಂಥ ವಿಚಾರಗಳು ಜೊತೆಯಲ್ಲಿ ಇನ್ನೂ ಕೂಡ ಸಮಾಜದ ಬಗ್ಗೆ, ಬದುಕಿನ ಬಗ್ಗೆ ನಿಮಗಿರುವಂಥ ನಂಬಿಕೆಗಳು ಮತ್ತು ಹೆಣ್ಣು ಮಗಳು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ ಆಕೆಗಿರುವ ಅವಕಾಶಗಳು, ಕಾನೂನಿನ ನೆರವುಗಳು ಮತ್ತು ಸ್ವತಃ ಆಕೆಗಿರಬೇಕಾದ ಮಾನಸಿಕ ಕ್ಷಮತೆಯ ಬಗ್ಗೆ ಬಹಳ ಜೀವಪರವಾದ ಮತ್ತೊಂದು ಬಹಳ ಜೀವನ ಪ್ರೀತಿಯ ಅಭಿಪ್ರಾಯಗಳನ್ನು ನೀವು ಹಂಚಿಕೊಂಡಿದ್ದೀರಿ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಕಾಯ್ದೆ ಕಾನೂನುಗಳ ಬಲ ಇದ್ದಾಗಲೂ ಕೂಡ ತೊಡಕುಗಳಿದೆ ಅನುಷ್ಠಾನದಲ್ಲಿ. ಆ ಎಲ್ಲ ಹಿನ್ನೆಲೆಗಳಿಂದ ಗಮನಿಸುವಾಗ ಸಕ್ಷಮ ಯಾವತ್ತೂ ಕೂಡ ಹೆಣ್ಣು ಮಕ್ಕಳ ಬದುಕು ಬಹಳ ಪ್ರೀತಿಯಿಂದ ಇರಬೇಕು, ಬಹಳ ಗಟ್ಟಿಯಿಂದ ಇರಬೇಕು ಅಂತ ಹೇಳುವ ಉದ್ದೇಶದಿಂದ ರೂಪಿತವಾದಂಥ ಒಂದು ಸಂಸ್ಥೆ. ಅದು ಬಹಳ ಹೆಣ್ಣು ಮಕ್ಕಳ ಒಟ್ಟು ನೆಲೆಗಳನ್ನು ರಮ್ಯಗೊಳಿಸುವಂಥ ನೆಲೆಯಿಂದ ಹುಟ್ಟಿಕೊಂಡಿರುವಂಥದ್ದಲ್ಲ ಸಕ್ಷಮ. ಬಹು ಚೌಕಟ್ಟುಗಳು ಅದಕ್ಕಿದೆ. ಆ ಬಹು ಚೌಕಟ್ಟುಗಳ ಹಿನ್ನೆಲೆಯಿಂದ ಸುಮಾರು 2 ವರ್ಷಗಳಿಂದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸಕ್ಷಮ ವೈವಿಧ್ಯಮಯವಾದ ಕಾರ್ಯಕ್ರಮಗಳ ಮೂಲಕ ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸುವಂಥದ್ದು ಮಾತ್ರವಲ್ಲ, ಮಾನಸಿಕವಾಗಿ ಕೂಡ ಒಂದು ಪ್ಲೆಷರ್ ಆ್ಯಕ್ಟಿವಿಟೀಸ್ ಬೇಕು, ಒಳಗಿನಿಂದ ಆಕೆ ಗಟ್ಟಿಯಾಗಬೇಕು, ಸಂಭ್ರಮಿಸಬೇಕು ಅನ್ನುವ ಉದ್ದೇಶದಿಂದ ರೂಪಿತವಾದಂಥ ವೇದಿಕೆ. ಆ ವೇದಿಕೆಯಲ್ಲಿ ಸಕ್ಷಮ ಪಾಡ್ಕಾಸ್ಟನ್ನು ಬಹಳ ಪ್ರಾಮಾಣಿಕವಾದ ಅನಿಸಿಕೆಯ ಮೂಲಕ ಮತ್ತು ಬಹಳ ಇಚ್ಛಾಶಕ್ತಿಯ ಮೂಲಕ ಸಕ್ಷಮದ ಸಂಯೋಜಕರಾಗಿರೋ ಡಾಕ್ಟರ್ ಗ್ರೀಷ್ಮಾ ಆಳ್ವ ಅವರು ಸಮಾಜಕ್ಕೆ ಅರ್ಪಿಸಬೇಕು ಅನ್ನುವ ಇಷ್ಟದಿಂದ ಇದನ್ನು ರೂಪಿಸಿದ್ದಾರೆ. ಅದಕ್ಕೆ ಮೊದಲ ಮಾತುಗಾರರಾಗಿ ಕಾನೂನಿನ ಕುರಿತು ಅರಿವು ಮಾತ್ರ ಅಲ್ಲ, ಒಂದು ಸಮಾಜಮುಖಿಯಾಗಿ ಹೋರಾಟ ಚಳುವಳಿಗಳಲ್ಲಿ ಕೂಡ ತೊಡಗಿಸಿಕೊಂಡವರು ನೀವು. ಅಂತಹ ಡಾಕ್ಟರ್ ಶಶಿಕಲಾ ಗುರುಪುರ ಅವರು ಮೊದಲ ಮಾತುಗಳ ಹಿನ್ನೆಲೆಯಿಂದ ಸಶಕ್ತ ಸಕ್ಷಮ ಮಹಿಳೆಯ ಕಲ್ಪನೆ ಮತ್ತು ಸಾಧ್ಯತೆಗಳ ಬಗ್ಗೆ ಬಹುರೂಪಿಯಾಗಿ ಮತ್ತು ಬಹು ವೈವಿಧ್ಯಮಯವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಆಗಮನ ಮತ್ತು ಈ ಮಾತುಗಳ ಹಂಚಿಕೆ ಅನ್ನೋದು ಸಕ್ಷಮಕ್ಕೆ ಒಂದು ಬಲ ನೀಡುತ್ತದೆ ಅನ್ನುವಂಥ ನಂಬಿಕೆ ಮೇಡಮ್ ನಮಗೆ
ಹಾಗಾಗಿ ಈ ಎಲ್ಲ ಹಿನ್ನೆಲೆಗಳಿಂದ ನಿಮಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಮತ್ತು ಸಕ್ಷಮದ ಪರವಾಗಿ ಮತ್ತು ಜೀವನ ಪ್ರೀತಿಯಾಗಿ ಯೋಚನೆ ಮಾಡುವ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ.